ಪ್ರವಾದನೆಯ ಸಂದೇಶ ದೇವರು ನಮಗೆ ಕೊಡಲಿಕ್ಕೆ ಬಯಸ್ತಾ ಇದ್ದಾರೆ. ಇದನ್ನು ವೈಯಕ್ತಿಕವಾಗಿ ನಮ್ಮ ಹೃದಯಗಳಲ್ಲಿ ನಾವು ಸ್ವೀಕಾರ ಮಾಡೋಣ. ಇದು ನನಗಾಗಿ ಎಂಬುದಾಗಿ ನಿಮಗೆ ಸಾಧ್ಯವಾದರೆ, ನೀವು ತೆಗೆದುಕೊಳ್ಳೋದಾದರೆ ಖಂಡಿತವಾಗಲೂ ದೇವರದನ್ನು ನೆರವೇರಿಸ್ತಾರೆ. ದೇವರು ನೆರವೇರಿಸ್ತಾರೆ. ಯಾಕೆಂದರೆ ನಿನ್ನೆ ನಾವು ಕೇಳಿಸ್ಕೊಂಡ್ವಿ, ದೇವರ ಬಾಯಿಂದ ಹೊರಟಂಥ ಮಾತು ದೇವರು ನೆರವೇರಿಸ್ತಾರೆ. ನಾವು ಏನು ಮಾಡೋದು ಬೇಡ, ನಾವೇನು ಮಾಡೋದು ಬೇಕಾಗಿಲ್ಲ, ನಂಬಿದರೆ ಸಾಕು. ನಂಬಿದರೆ ದೇವರ ಮಹಿಮೆ, ದೇವರ ಕಾರ್ಯ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ನಾವು ವಿಶೇಷವಾಗಿ ಏನು ಮಾಡುವ ಅವಶ್ಯಕತೆ ಇಲ್ಲ. ನಂಬಿಕೆ ಮಾತ್ರ ದೇವರು ನಮ್ಮಿಂದ ಬಯಸ್ತಾ ಇದ್ದಾರೆ. ಅಬ್ರಹಾಮನು ನಂಬಿಕೆ ಇಟ್ಟನು, ಆ ನಂಬಿಕೆಯ ಫಲವನ್ನು ಅಬ್ರಹಾಮನು ನೋಡಿದನು. ಇವತ್ತು ದೇವರು ಈ ಸಭೆಗೆ, ಯಾರೆಲ್ಲ ಈ ಒಂದು ಕೂಟದಲ್ಲಿ ಭಾಗವಹಿಸ್ತಾ ಇದ್ದೀರೋ, ಆನ್ಲೈನ್ನಲ್ಲಿರ್ಬೋದು, ಇಲ್ಲಿರ್ಬೋದು, ಎಲ್ಲರೂ ಒಂದೇ. ಆತ್ಮೀಕವಾಗಿ ನಾವೆಲ್ಲರೂ ಒಂದೇ. ಆನ್ಲೈನ್ನಲ್ಲಿರುವವರು ನೀವು ದೂರ ಇದ್ದೀರಿ ಅಂತ ಬೇಜಾರಾಗೋದು ಅವಶ್ಯಕತೆ ಇಲ್ಲ. ಕೆಲವೊಮ್ಮೆ ಇಲ್ಲಿ ಹತ್ತಿರ ಇದ್ದವರೇ ದೂರ ಇರ್ತಾರೆ, ಕೆಲವೊಮ್ಮೆ ದೂರ ಇದ್ದರೂ ಹತ್ತಿರದಲ್ಲಿರ್ತಾರೆ. ಆದ್ದರಿಂದ ನಿಮ್ಮ ಹೃದಯ ದೇವರ ವಾಕ್ಯಕ್ಕೆ ಕನೆಕ್ಟ್ ಆಗಿದ್ದರೆ ನೀವು ಹತ್ತಿರದಲ್ಲಿದ್ದೀರಿ. ನಿಮ್ಮ ಹೃದಯ, ನಿಮ್ಮ ಮನಸ್ಸು, ನಿಮ್ಮ ಆಲೋಚನೆಗಳು ಇಲ್ಲಿ ಸಾರುವಂಥ ಸಂದೇಶಕ್ಕೆ ಕನೆಕ್ಟ್ ಆಗಿದ್ದರೆ ನೀವು ಹತ್ತಿರ ಇದ್ದೀರಿ. ನಿಮ್ಮ ಹೃದಯ, ನಿಮ್ಮ ಮನಸ್ಸು, ನಿಮ್ಮ ಆಲೋಚನೆ ದೂರ ಇದ್ದರೆ ನೀವು ದೂರ ಇರ್ತೀರಿ. ಆದ್ದರಿಂದ ನೀವೆಷ್ಟು ದೂರದಲ್ಲಿದ್ದರೂ, ಎಲ್ಲೇ ಇದ್ದರೂ ಕೂಡ ನಿಮ್ಮ ಮನಸ್ಸು, ನಿಮ್ಮ ಹೃದಯ, ನಿಮ್ಮ ಆಲೋಚನೆಗಳೆಲ್ಲವೂ ಈ ಸಂದೇಶಕ್ಕೆ ಕನೆಕ್ಟ್ ಆಗಿರಲಿ. ಇದು ವೈಯಕ್ತಿಕವಾದ ಒಂದು ಸಂದೇಶ, ಪರ್ಸನಲ್ ಮೆಸೇಜ್. ಪರ್ಸನಲ್ ಮೆಸೇಜ್ ಟು ದ ಗ್ರೂಪ್. ಒಂದು ಸಭೆಗೆ ವೈಯಕ್ತಿಕವಾದ ಸಂದೇಶ. ಅದನ್ನು ನೀವು ವೈಯಕ್ತಿಕವಾಗಿ ಬೇಕಾದರೂ ನೀವು ಅದನ್ನು ಸ್ವೀಕಾರ ಮಾಡೋದಾದರೆ ಖಂಡಿತವಾಗಲೂ ದೇವರು ನಂಬಿಗಸ್ತರು. ನಮ್ಮ ತಂದೆಯಾದ ದೇವರು, ನಂಬಿಗಸ್ತನಾದ ದೇವರು ನಿಮ್ಮ ಜೀವಿತದಲ್ಲಿ ಅದನ್ನು ನೆರವೇರಿಸ್ತಾರೆ. ಆದರೆ ನಂಬಿಕೆ ತುಂಬ ಮುಖ್ಯ. ಸಂದೇಶ ಏನು? ಸಂದೇಶ ಏನು ಅಂದರೆ ಒಂದು ಪ್ರವಾದನೆಯ ಸಂದೇಶ. ಇಟ್ಸ್ ಎ ಪ್ರಾಫೆಸಿ ಅಂತಲೇ ತೆಗೆದುಕೊಳ್ಳಿ. ದೇವರು ವೈಯಕ್ತಿಕವಾಗಿ ನನಗೆ ಕೊಟ್ಟಂಥದ್ದು ಅಂತ ತೆಗೆದುಕೊಳ್ಳಿ. ನನ್ನೊಂದಿಗೆ ಮಾತಾಡ್ತಾ ಇದ್ದಾರೆ ಅಂತ ತೆಗೆದುಕೊಳ್ಳಿ, ಆಯಿತಾ? ನನಗೆ ಹೇಳ್ತಾ ಇದ್ದಾರೆ ಅಂತ ನೀವು ತೆಗೆದುಕೋಬೇಕು. ತೆಗೆದುಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ಅದಕ್ಕೆ ಹೇಳಿದ್ದು, ನೀವೇನು ಮಾಡುವ ಅವಶ್ಯಕತೆ ಇಲ್ಲ. ನಂಬಿಕೆ ತುಂಬ ಮುಖ್ಯ. ನಂಬಿಕೆ ಇರುವ ಜೀವನದಲ್ಲಿ ದೇವರು ಕಾರ್ಯ ಮಾಡ್ತಾರೆ. ನಂಬಿಕೆ ಇರುವ ಹೃದಯದಲ್ಲಿ ದೇವರು ಕಾರ್ಯ ಮಾಡ್ತಾರೆ. ನಂಬಿಕೆ ಇರುವ ಸಭೆಯಲ್ಲಿ ದೇವರು ಕಾರ್ಯ ಮಾಡ್ತಾರೆ. ನಂಬಿಕೆ ಇರುವ ಕೂಟದಲ್ಲಿ ದೇವರು ಕಾರ್ಯ ಮಾಡ್ತಾರೆ. ನಂಬಿಕೆ ಇರುವ ಕುಟುಂಬದಲ್ಲಿ ದೇವರು ಕಾರ್ಯ ಮಾಡ್ತಾರೆ. ದೇವರಿಗೆ ಕೆಲಸ ಮಾಡಲಿಕ್ಕೆ ಒಂದು ದಾರಿ ಬೇಕು. ಗಾಡ್ ವಾಂಟ್ಸ್ ಎ ವೇ ಟು ವರ್ಕ್. ದಟ್ ವೇ ಈಸ್ ಫೇತ್. ದೇವರಿಗೆ ಒಂದು ದಾರಿ ಬೇಕು ಜೀವನದಲ್ಲಿ ಕಾರ್ಯ ಮಾಡಲಿಕ್ಕೆ. ಆ ದಾರಿ ಏನು ಗೊತ್ತಾ? ವಿಶ್ವಾಸ. ವಿಶ್ವಾಸ ವಿಶ್ವಾಸ ಇಟ್ಟರೆ ಸಾಕು, ಆಯಿತಾ? ವಿಶ್ವಾಸಕ್ಕೆ ಬೇಕಾದಂತಹ ಒಂದು ವಚನಗಳನ್ನು ದೇವರು ಕಳೆದ 2 ದಿವಸಗಳಲ್ಲಿ ನಮಗೆ ಸಫಿಷಿಯೆಂಟ್ ಆಗಿ ಕೊಟ್ಟಿದ್ದಾರೆ. ವಿಶ್ವಾಸ ನಮಗೆ ಇಡ್ಬೋದು. ಈ ವಾಗ್ದಾನಗಳಲ್ಲಿ ನಂಬಿಕೆ ಇಡ್ಬೋದು. ನೋಡಿ, ಯೆಶಾಯ ಪ್ರವಾದಿಯ ಪುಸ್ತಕ 51ನೇ ಅಧ್ಯಾಯ 2, 3, 4ನೇ ವಚನಗಳು. ಯೆಶಾಯ ಪ್ರವಾದಿಯ ಪುಸ್ತಕ ಅಧ್ಯಾಯ 51 ವಾಕ್ಯಗಳು 2, 3, 4 ನಾನೇ ಓದ್ತೀನಿ. ನಿಮ್ಮ ಪಿತೃವಾದ ಅಬ್ರಹಾಮನನ್ನು, ನಿಮ್ಮನ್ನು ಹೆತ್ತ ಸಾರಳನ್ನು ದೃಷ್ಟಿಸಿ. ನಿಮ್ಮ ಪಿತೃವಾದ ಅಬ್ರಹಾಮನನ್ನು, ನಿಮ್ಮನ್ನು ಹೆತ್ತ ಸಾರಳನ್ನು ದೃಷ್ಟಿಸಿ. ಅಂದರೆ ನಮ್ಮ ವಿಶ್ವಾಸದ ತಂದೆ ತಾಯಿ ಆಗಿರ್ತಕ್ಕಂತಹ ಅಬ್ರಹಾಮ್ ಮತ್ತು ಸಾರಳನ್ನು ನೀವು ಧ್ಯಾನ ಮಾಡಬೇಕು ಇವತ್ತು. ವಿಶ್ವಾಸದ ತಂದೆ ತಾಯಿಯಾದ ಅಬ್ರಹಾಮನನ್ನು, ಸಾರಳನ್ನು, ಅಬ್ರಹಾಮನ ಸತಿಯಾದ ಹೆಂಡತಿಯಾದ ಸಾರಳನ್ನು ನೀವು ಧ್ಯಾನಿಸಬೇಕು. ಅವರು ಹೇಗೆ ವಿಶ್ವಾಸ ಇಟ್ಟರು, ವಿಶ್ವಾಸದ ಮುಖಾಂತರ ಅವರು ದೇವರ ವಾಗ್ದಾನದ ಫಲವನ್ನು ಹೇಗೆ ಕಂಡುಕೊಂಡ್ರು, ಇದನ್ನು ನೀವು ಧ್ಯಾನಿಸಬೇಕು. ಅಬ್ರಹಾಮನು ಒಬ್ಬನೇ ಇದ್ದಾಗ ನಾನು ಅವನನ್ನು ಕರೆದು ಆಶೀರ್ವದಿಸಿ ಸಂತಾನದಿಂದ ಹೆಚ್ಚಿಸಿದೆನಲ್ಲವೇ? ಅಥವಾ ಅಬ್ರಹಾಮನನ್ನು ದೇವರು ಕರೆದಾಗ ಅವನು ಒಬ್ಬಂಟಿಗನಾಗಿದ್ದ, ಅವನಿಗೆ ಮಕ್ಕಳಿರಲಿಲ್ಲ. ಅಬ್ರಹಾಮನನ್ನು ದೇವರು ಕರೆದಾಗ ದೇವರೊಂದು ಆಶೀರ್ವಾದದ ಮಾತು ಹೇಳ್ತಾರೆ. ಆದಿಕಾಂಡ 12ನೇ ಅಧ್ಯಾಯದ 2ನೇ ವಚನ. ಆದಿಕಾಂಡ, ಜೆನೆಸಿಸ್ ಚಾಪ್ಟರ್ 12 ವರ್ಸ್ 2. ಆದಿಕಾಂಡ ಪುಸ್ತಕದಲ್ಲಿ 12ನೇ ಅಧ್ಯಾಯದ 2ನೇ ವಚನ. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ಹಾಲೆಲೂಯಾ. ನೋಡಿ, ಅಬ್ರಹಾಮನ ಹೆಸರು ಇವತ್ತು ನಾವು ಹೇಳ್ತೀವಿ.
ಅಬ್ರಹಾಮನ ಹೆಸರು ಇವತ್ತು ನಾವು ಹೇಳ್ತೀವಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಇದೊಂದು ವೈಯಕ್ತಿಕವಾದ ದೇವರ ಸಂದೇಶವಾಗಿ, ಒಂದು ಪ್ರವಾದನೆಯ ಸಂದೇಶವಾಗಿ, ದೇವರ ಸೇವೆಯಲ್ಲಿರುವ ಮತ್ತು ದೇವರ ಕರೆ ಹೊಂದಿರುವ, ಪ್ರತ್ಯೇಕಿಸಲ್ಪಟ್ಟಿರುವ ನೀವು ಒಬ್ಬೊಬ್ಬರು ಕೂಡ ನೀವು ತೆಗೆದುಕೊಳ್ಳೋದಾದರೆ ಖಂಡಿತವಾಗಲೂ ದೇವರು ಈ ವಾಗ್ದಾನದ ಫಲವನ್ನು ನೀವು ಕಾಣುವಂತೆ ಮಾಡ್ತಾರೆ. ಇದು ಅಬ್ರಹಾಮನಿಗೆ ಮಾತ್ರ ಅಲ್ಲ, ದೇವರ ವಾಗ್ದಾನ ಅಬ್ರಹಾಮನಿಗೆ ಮಾತ್ರ ಅಲ್ಲ, ಅಬ್ರಹಾಮನಂತೆ ದೇವರಲ್ಲಿ ವಿಶ್ವಾಸ ಇಡುವ ಪ್ರತಿಯೊಬ್ಬರ ಜೀವಿತದಲ್ಲೂ ಕಾರ್ಯ ಮಾಡುವಂಥ ದೇವರು. ಆಯ್ತಾ? ವಿಶ್ವಾಸಿಸುವ ಪ್ರತಿಯೊಬ್ಬರ ಜೀವಿತದಲ್ಲೂ ಕಾರ್ಯ ಮಾಡುವಂಥ ದೇವರು. ಇಲ್ಲಿ ಅಬ್ರಹಾಮನನ್ನೊಂದು ಉದಾಹರಣೆಯಾಗಿ ದೇವರು ಈ ದಿನ ನಮಗೆ ಕೊಟ್ಟು ಈ ಸಭೆಯಲ್ಲಿ ದೇವರ ಆತ್ಮರು ಈ ವಚನಗಳ ಮುಖಾಂತರವಾಗಿ ಮಾತನಾಡ್ತಾ ಇದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಏನು ಹೇಳ್ತಾ ಇದ್ದಾರೆ? ಅಬ್ರಹಾಮನನ್ನ ದೇವರು ಕರೆದು ಆಶೀರ್ವಾದ ಮಾಡ್ತಾರೆ. ಏನಂತ ಹೇಳ್ತಾರೆ? ನಾನು ನಿನ್ನನ್ನು ಹೆಚ್ಚಿಸುತ್ತೇನೆ, ನಾನು ನಿನ್ನನ್ನು ಬಹು ಸಂತಾನವುಳ್ಳವನನ್ನಾಗಿ ಮಾಡುತ್ತೇನೆ, ನಿನ್ನನ್ನು ಆಶೀರ್ವದಿಸಿ ನಿನ್ನನ್ನು ಘನಪಡಿಸಿ ನಿನ್ನ ಹೆಸರಿಗೆ ಘನತೆ ತರುವ ಹಾಗೆ ನಾನು ಮಾಡುತ್ತೇನೆ ಅಂತ ದೇವರು ಹೇಳ್ತಾರೆ. ಆದರೆ ಅಬ್ರಹಾಮ ಏನು ಮಾಡ್ದ? ಅಬ್ರಹಾಮ ನಂಬಿದ, ಅಬ್ರಹಾಮ ನಂಬಿಕೆ ಇಟ್ಟ. ಇಂದು ಕೂಡ ಇಲ್ಲಿ ಮುಖ್ಯವಾದ ಸಂದೇಶ ಏನು ಗೊತ್ತಾ? ಮುಖ್ಯವಾದ ಸಂದೇಶ, ನೀವು ಒಬ್ಬರಲ್ಲ, ನೀವೊಂದು ಜನಾಂಗ. ನೀವು ಒಬ್ಬರಲ್ಲ, ನೀವೊಂದು ಜನಾಂಗ. ಇದನ್ನು ನೋಡಿ, ನಾನು ಒಬ್ಬನಲ್ಲ, ನಾನೊಂದು ದೊಡ್ಡ ಜನಾಂಗ. ಇವತ್ತು ನೀವು ನೋಡಬೇಕು, ಯಾರೆಲ್ಲ ಯೌವನಸ್ಥರಿದ್ದೀರೋ ನೀವು ನೋಡಬೇಕು. ಏನು ಗೊತ್ತಾ? ನಾನು ಒಬ್ಬನಲ್ಲ, ನಾನೊಂದು ಸೈನ್ಯ. ಐ ಆಮ್ ನಾಟ್ ಅಲೋನ್, ಐ ಆಮ್ ಎನ್ ಆರ್ಮಿ. ಐ ಆಮ್ ಎ ಆರ್ಮಿ. ನಾನು ಒಬ್ಬನಲ್ಲ, ನಾನು ಒಬ್ಬಳಲ್ಲ, ನಾನೊಂದು ದೊಡ್ಡ ಸೈನ್ಯ, ಗಿದಿಯೋನ್ ಸೈನ್ಯ. ನಿನ್ನೆ ನಮ್ಮ ಪಾಸ್ಟರ್ ಪ್ರಾರ್ಥನೆ ಮಾಡ್ತಾ ಇದ್ರು, ಗಿದಿಯೋನನ ಸೈನ್ಯ ಅಂತ ಹೇಳಿ ಅಲ್ವಾ? ಸೊ ನೀವೊಬ್ಬರಲ್ಲ, ನೀವೊಬ್ಬರಲ್ಲ, ಒಂದು ಸೈನ್ಯ, ಒಂದು ಸೈನ್ಯ. ಅದೇ ರೀತಿ ವಿವಾಹ ಆದವರು ನೀವು ಯೋಚನೆ ಮಾಡಬೇಕು, ನಾನು ಒಬ್ಬನಲ್ಲ, ನಾನೊಂದು ದೊಡ್ಡ ಕುಟುಂಬ, ನಾನೊಂದು ದೊಡ್ಡ ಜನಾಂಗ. ದೊಡ್ಡ ಜನಾಂಗ ಅಂದರೆ ಎಷ್ಟು ಜನ? ಸಾವಿರಾರು ಜನ ಇರ್ಬೋದು, ಲಕ್ಷಾಂತರ ಜನ ಇರ್ಬೋದು. ಅಬ್ರಹಾಮನಿಗೆ ದೇವರು ಹೇಳಿದರು, ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳಿದ್ದಾವೆ, ಎಣಿಸ್ಲಿಕ್ಕಾದರೆ ಎಣಿಸು, ಅಷ್ಟು ದೊಡ್ಡ ಜನಾಂಗ ನಾನು ನಿನಗೆ ಕೊಡ್ತೀನಿ. ವಾಕ್ಯ ಹೇಳುತ್ತೆ, ದೇವರು ಅಬ್ರಹಾಮನನ್ನು ಕರೆದಾಗ ಒಬ್ಬನೇ ಇದ್ದ. ಇವತ್ತು ನೀವು ಒಬ್ಬರೇ ಇದ್ದೀರಿ. ಇವತ್ತು ಈ ವಾಕ್ಯ ಕೇಳುವಾಗ ನೀವು ಒಬ್ಬರೇ ಇದ್ದೀರಿ, ಅಥವಾ ಗಂಡ ಹೆಂಡತಿ ಆಗಿದ್ದವರು ನೀವಿಬ್ಬರೇ ಇದ್ದೀರಿ. ದೇವರೇ, ನಮ್ಮನ್ನೇ ಯಾವ ಜನಾಂಗ ಮಾಡ್ತೀರಿ ದೇವರೇ? ನಾವಿಬ್ಬರಿದ್ದೀವಿ, ನಮಗಿಬ್ಬರು ಮಕ್ಕಳಿದ್ದಾರೆ. ನಮ್ಮನ್ನು ಯಾವ ರೀತಿಯಲ್ಲಿ ನೀವು ದೊಡ್ಡ ರಾಜ್ಯವನ್ನಾಗಿ ಮಾಡ್ತೀರಿ, ರಾಷ್ಟ್ರವನ್ನಾಗಿ ಮಾಡ್ತೀರಿ, ಜನಾಂಗವನ್ನಾಗಿ ಮಾಡ್ತೀರಿ ಅಂತ ನೀವು ಯೋಚನೆ ಮಾಡಬಹುದು. ಆದರೆ ಅದಕ್ಕೆ ದೇವರು ಅಬ್ರಹಾಮನನ್ನೇ ಉದಾಹರಣೆಯಾಗಿ ತೆಗೆದುಕೊಟ್ಟು ಇವತ್ತು ನಮಗೆ ಹೇಳ್ಕೊಡ್ತಾ ಇದ್ದಾರೆ, ನೀನು ಒಬ್ಬನಲ್ಲ, ಯು ಆರ್ ನಾಟ್ ಅಲೋನ್. ನೀನು ಒಬ್ಬನಲ್ಲ, ನೀನು ಒಬ್ಬಳಲ್ಲ, ನೀನೊಂದು ಸೈನ್ಯ, ನೀನೊಂದು ಸೈನ್ಯ. ಅವತ್ತು ಅಬ್ರಹಾಮನಿಗೆ ಇಮ್ಯಾಜಿನ್ ಮಾಡೋದು ಗೊತ್ತಾಗಿಲ್ಲ. ಅದಕ್ಕೆ ದೇವರು ನಕ್ಷತ್ರ ನೋಡ್ತಾ ಇರೋಂದ್ರು, ಮರಳಿನ ಕಣ ನೋಡ್ತಾ ಇರೋಂದ್ರು. ಮೇಲ್ ನೋಡು, ರಾತ್ರಿ ಆದರೆ ಮರಳು ಕಾಣಿಸಲ್ಲ, ನಕ್ಷತ್ರ ನೋಡು. ಹಗಲೊತ್ತಲ್ಲಿ ನೆಲ ನೋಡು, ಕಾಣಿಸುತ್ತೆ. ನೆಲದಲ್ಲಿ ಮರಳಿನ ಕಣಗಳು ನಿನಗೆ ಕಾಣಿಸುತ್ತೆ. ಡಸ್ಟ್ ಅಲ್ವಾ? ಎಷ್ಟು ಡಸ್ಟ್ ಇದೆ, ಮರಳಿನ ಕಣಗಳು ಎಷ್ಟಿದೆ, ಎಣಿಸ್ಲಿಕ್ಕಾಗೋದಿಲ್ಲ. ಅದರ ಅರ್ಥ ಏನು? ಎಣಿಸಲಿಕ್ಕಾಗದೇ ಇರುವಷ್ಟು ಜನರನ್ನು ನಾನು ನಿನಗೆ ಕೊಡ್ತೇನೆ. ಅಷ್ಟು ಜನರಿಗೆ ನೀನು ಮೂಲ ಪಿತನಾಗ್ತೀಯಾ, ಅಷ್ಟು ಜನರಿಗೆ ನೀನು ಮೂಲ ಪಿತನಾಗ್ತೀಯಾ. ಇದೊಂದು ದೇವರ ಸಂದೇಶವಾಗಿ ನಿಮ್ಮಲ್ಲಿ ಯಾರಾದರೂ ತೆಗೆದುಕೊಂಡ್ರೆ, ಪ್ರೀತಿಯ ಸಹೋದರ ಸಹೋದರಿಯರೇ, ಅಬ್ರಹಾಮನ ಜೀವಿತದಲ್ಲಿ ವೆರಿ ನೆಕ್ಸ್ಟ್ ಡೇ, ಮಾರನೇ ದಿವಸ ಇದು ನೆರವೇರಲಿಲ್ಲ. ಅನೇಕ ವರ್ಷಗಳು, ದೀರ್ಘಕಾಲ ಅವನು ನಂಬಿಕೆ ಉಳ್ಳವನಾಗಿ ಕಾದಿದ್ದ. ಈ ಪ್ರವಾದನೆ ನೆರವೇರುವುದಕ್ಕಾಗಿ ಅವನು ಕಾದು ಕುಳಿತುಕೊಂಡಿದ್ದ. ಅವನು ಚಂಚಲಚಿತ್ತನಾಗಲಿಲ್ಲ, ಅವನು ಕಾದು ಕುಳಿತುಕೊಂಡ. ದೇವರಾತ್ಮರು ಆತನಲ್ಲಿ ಕಾರ್ಯ ಮಾಡ್ತಾ ಇದ್ರು. ಆ ವಾಗ್ದಾನವನ್ನು ನೆರವೇರಿಸುವುದಕ್ಕಾಗಿ ಪರಿಶುದ್ಧಾತ್ಮನು ಆತನ ವಿಶ್ವಾಸದ ಮುಖಾಂತರ ಕಾರ್ಯ ಮಾಡ್ತಾ ಇದ್ರು. ಅದೇ ಪರಿಶುದ್ಧಾತ್ಮರನ್ನ ದೇವರು ನಮಗೆ ಕೊಟ್ಟಿದ್ದಾರೆ. ಇಂದು ಈ ವಾಗ್ದಾನದ ಸಂದೇಶ ನಿಮ್ಮ ಹೃದಯದಲ್ಲಿ ನೀವು ಸ್ವೀಕಾರ ಮಾಡಿ, ನಿಮ್ಮ ಮುಖಾಂತರ ಪವಿತ್ರಾತ್ಮನು ಈ ಕಾರ್ಯವನ್ನು ನೆರವೇರಿಸಿ ತೋರಿಸ್ತಾನೆ. ನೀವು ಇದನ್ನು ನೋಡ್ತೀರಿ. ಇವತ್ತು ನೀವು ಯೋಚನೆ ಮಾಡುವಾಗ ನಿಮಗೆ ನೀವೊಂದು ಸಾಧಾರಣ ಅನಿಸಬಹುದು, ಇದು ನನ್ನಿಂದ
ಆಗೋದಿಲ್ಲ, ಇದು ನನಗಲ್ಲ ಅಂತ ನೀವು ಹೇಳ್ಬೋದು. ನೋ 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 ನೋ, ಇದು ನಿನಗೇನೆ, ಇದು ನನಗಲ್ಲ ಅಂತ ತಳ್ಳಿ ಹಾಕಬೇಡಿ. ಇದು ನನಗೆ ದೇವರು ಹೇಳ್ತಾ ಇದ್ದಾರೆ. ನಾನು ನಂಬ್ತೇನೆ ನನ್ನ ದೇವರನ್ನ, ಅಸಾಧ್ಯಕರವಾದದನ್ನು ಸಾಧಿಸಲು ಶಕ್ತನಾದ ನನ್ನ ದೇವರನ್ನು ನಾನು ನಂಬ್ತೇನೆ ಎಂಬುದಾಗಿ ನೀನು ನಂಬೋದಾದ್ರೆ, ಸಹೋದರ ಸಹೋದರಿ, ಅಬ್ರಹಾಮನ ಜೀವಿತದಲ್ಲಿ ದೇವರು ಮಾಡಿದ ಹಾಗೆಯೇ ನಿನ್ನ ಜೀವಿತದಲ್ಲಿ ಒಂದು ನೂತನ ಕಾರ್ಯವನ್ನ ಈ ಹೊಸ ಒಡಂಬಡಿಕೆಯಲ್ಲಿ ದೇವರು ಮಾಡ್ತಾರೆ. ಈ ಹೊಸ ಒಡಂಬಡಿಕೆಯ ಕೃಪೆಯ ಯುಗದಲ್ಲಿ ದೇವರು ಮಾಡ್ತಾರೆ. ನಿನ್ನಲ್ಲಿ ಮಾಡ್ತಾರೆ, ಈ ಹಳ್ಳಿಯಲ್ಲಿ ಮಾಡ್ತಾರೆ, ಈ ಊರಿನಲ್ಲಿ ಮಾಡ್ತಾರೆ, ಈ ಸಭೆಯಲ್ಲಿ ಮಾಡ್ತಾರೆ. ಇವತ್ತು ನಾವೊಂದು ಸಭೆ 50 ಜನ 100 ಜನ ಆಗಿ ನಾವು ನೋಡ್ಬೋದು. ದೇವರು ಹೇಳ್ತಾರೆ 100 ಜನವಾಗಿ ನೋಡಬೇಡ, ಒಂದು ರಾಜ್ಯವಾಗಿ ನೋಡು, ಒಂದು ರಾಷ್ಟ್ರವಾಗಿ ನೋಡು, ಒಂದು ರಾಜ್ಯ ದೊಡ್ಡ ಜನಾಂಗವಾಗಿ ನೋಡು ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ನಾವು ಕಣ್ಣುಗಳನ್ನ ಮುಚ್ಚಬೇಕು, ನಮ್ಮ ಮನೋನೇತ್ರಗಳು ತೆರೆಯಲ್ಪಡಬೇಕು, ತೆರೆಯಲ್ಪಟ್ಟವರಾಗಿ ನಾವು ನೋಡಬೇಕು. ಓ ಮಹಾಜನಾಂಗ, ಒಂದು ದೊಡ್ಡ ಸೈನ್ಯ, ಎಷ್ಟೊಂದು ಜನರು, ಎಷ್ಟೊಂದು ವಿಶ್ವಾಸಿಗಳು ದೇವರನ್ನ ಆರಾಧನೆ ಮಾಡ್ತಾ ಇದ್ದಾರೆ. ಯೋಚನೆ ಮಾಡಬೇಡಿ, ಇದು ನಮ್ಮ ಬುದ್ಧಿಯಿಂದ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ವಿಶ್ವಾಸದ ಮುಖಾಂತರ ಇದನ್ನು ಒಪ್ಕೋಬೇಕಷ್ಟೇ, ಆಮೇನ್ ಅಷ್ಟೇ, ಬೇರೆ ಏನಿಲ್ಲ. ಇದಕ್ಕೆ ಎಸ್ ಹೇಳೋದು ಬಿಟ್ಟರೆ ಬೇರೆ ಏನೂ ಸಾಧ್ಯ ಇಲ್ಲ. ನಮ್ಮ ಕ್ಯಾಲ್ಕುಲೇಷನಲ್ಲಿ ಬರೋದಿಲ್ಲ ಇದು. ನೀವು ಎಷ್ಟು ಆಲೋಚನೆ ಮಾಡಿದರೂ ನಿಮಗೆ ಸಿಗೋದು ರಾಂಗ್ ಆನ್ಸರೇ, ರೈಟ್ ಆನ್ಸರ್ ಸಿಗೋದಿಲ್ಲ. ದೇವರು ಆ ರೀತಿ ದೇವರು. ಇದು ನನಗಲ್ಲ ಅಂತಲೇ ನಮಗನ್ಸುತ್ತೆ. ಇದು ನಮ್ಮ ಜೀವನದಲ್ಲಲ್ಲ, ಇದು ಬೇರೆಯವರ ಜೀವನದಲ್ಲಿ, ಇದು ಪ್ರಾರ್ಥನೆಯಲ್ಲಿರುವವರ ಜೀವನದಲ್ಲಿ, ಇದು ಅವರ ಜೀವನದಲ್ಲಿ, ಇವ್ರ ಜೀವನದಲ್ಲಿ ಅಂತ ಅನಿಸುತ್ತೆ. ಅಲ್ಲ, ಈ ಪ್ರವಾದನೆಯ ಸಂದೇಶ ನಿನಗಾಗಿ ಸಹೋದರ, ನಿನಗಾಗಿ ಸಹೋದರಿ, ಇದು ನಿನ್ನ ಜೀವಿತದಲ್ಲಿ ನಿನಗಾಗಿ ದೇವರು ನುಡಿತಾ ಇರೋದು. ಟೇಕ್ ದಿಸ್ ಇನ್ ಟು ಯುವರ್ ಹಾರ್ಟ್. ಇದು ನಿನ್ನ ಹೃದಯಕ್ಕೆ ತೆಗೆದುಕೋ. ಆ ದೇವರು ಕಾರ್ಯ ಮಾಡೋದನ್ನು, ತಕ್ಕ ಸಮಯದಲ್ಲಿ ಅದನ್ನು ನೆರವೇರಿಸುವುದನ್ನು ನೀನು ನೋಡಿ ಸಾಕ್ಷಿ ಪಡಿಸ್ತೀಯ. ಒಂದು ದಿನ ನಿನ್ನದನ್ನು ಸಾಕ್ಷಿ ಪಡಿಸ್ತೀಯ. ದೇವರು ನನ್ನ ಜೀವಿತದಲ್ಲಿ ಈ ಸಂದೇಶವನ್ನು ಒಂದು ದಿನ ಕೊಟ್ಟರು, ನಾನು ಅದನ್ನು ನಂಬಿಕೆಯಿಂದ ತೆಗೆದುಕೊಂಡೆ, ದೇವರಿಗೆ ಸ್ತೋತ್ರ ಮಾಡಿದೆ, ನಾನು ಅದರ ಫಲವನ್ನು ಇವತ್ತು ನೋಡ್ತಾ ಇದ್ದೇನೆ. ಇದು ನನ್ನ ಊಹೆಗೂ ಮೀರಿದ ಕಾರ್ಯ, ನನ್ನ ಆಲೋಚನೆಗೂ ಮೀರಿದ ಕಾರ್ಯ. ದೇವರು ಇದನ್ನು ನನ್ನಲ್ಲಿ ಮಾಡಿದ್ದಾರೆ ಎಂಬುದಾಗಿ ನಿಮಗೆ ಸಾಕ್ಷಿ ಪಡಿಸ್ಲಿಕ್ಕಾಗ್ತದೆ. ಆ ಜನಾಂಗದ ಮುಂದೆ ದೇವರು ಇದನ್ನು ನಿಮ್ಮ ಜೀವಿತದಲ್ಲಿ ಮಾಡ್ತಾರೆ. ದೇವರು ಸುಮ್ಮನೆ ಈ ಒಂದು ಕೂಟವನ್ನು ಇಡಲಿಲ್ಲ. ದೇವರಿಗೊಂದು ಮುಂದಾಲೋಚನೆ ಇತ್ತು. ದೇವರು ಮುಂದೆ ಆಲೋಚನೆ ಮಾಡಿ ಇಂದು ಈ ಕೂಟವನ್ನು ಇಟ್ಟಿದ್ದಾರೆ. ನಮಗೆ ಆಲೋಚನೆ ಇಲ್ಲದೆ ಇರ್ಬೋದು, ನಾವು ಪ್ರತಿ ವರ್ಷ ಮಾಡುವ ಹಾಗೆ ಈ ವರ್ಷವೂ ಮಾಡ್ತಾ ಇರ್ಬೋದು. ಆದರೆ ಈ ವರ್ಷ ಪ್ರತಿ ವರ್ಷದ ಹಾಗೆ ಅಲ್ಲ. ಒಂದು ವಿಶೇಷವಾದ ವರ್ಷ, ವಿಶೇಷವಾದ ಕೂಟ, ವಿಶೇಷವಾದ ಬೋಧನೆ, ವಿಶೇಷವಾದ ಸಂದೇಶ. ಪ್ರತಿನಿತ್ಯವೂ ಆತನ ಕೃಪೆಗಳು ಹೊಸದಾಗಿರ್ತದೆ. ಆತನು ಮಾಡುವಂಥ ಕಾರ್ಯಗಳು ಹೊಸದಾಗಿರ್ತದೆ. ಆತನು ಕೊಡುವಂಥ ಆಲೋಚನೆಗಳು ಹೊಸದಾಗಿರ್ತದೆ. ಏಕೆಂದರೆ ಸಭೆ ಆತನದು, ಸಭೆ ಯೇಸುವಿನದು. ಇಲ್ಲೆಲ್ಲ ಬೋರ್ಡಲ್ಲಿ ಇತ್ತಲ್ವ, ಅಲ್ಲಿದೆ. ಯೇಸು ಹೇಳಿದ್ದು ನನ್ನ ಸಭೆಯನ್ನು, ಯಾರ ಸಭೆಯನ್ನು? ಪಾಸ್ಟರ್ ಸಭೆಯನ್ನು ಅಲ್ಲ, ಫಾದರ್ ಸಭೆಯನ್ನು ಅಲ್ಲ, ಬಿಷಪ್ ಸಭೆಯನ್ನು ಅಲ್ಲ, ಪೋಪ್ ಅವರ ಸಭೆಯನ್ನು ಅಲ್ಲ, ಅಥವಾ ಯಾವುದೋ ಸಭೆಯನ್ನು ಅಲ್ಲ. ಮೈ ಚರ್ಚ್, ನನ್ನ ಸಭೆಯನ್ನು ಯಾರು ಕಟ್ಟುವೆನು? ನಾನು ಕಟ್ಟುವೆನು. ಮತ್ತಾಯ 16:18 ವಾಕ್ಯ ಹೇಳುತ್ತಲ್ವ, ನನ್ನ ಸಭೆಯನ್ನು ನಾನು ಕಟ್ತೀನಿ. ಐ ವಿಲ್ ಬಿಲ್ಡ್ ಮೈ ಚರ್ಚ್. ನನ್ನ ಸಭೆಯನ್ನು ನಾನು ಕಟ್ತೀನಿ. ಯಾರ್ದು ಸಭೆ? ಸಭೆ ಯಾರ್ದು? ಸಭೆ ಯೇಸುವಿನದ್ದು. ಯಾರು ಕಟ್ತಾರೆ? ಅವರು ಕಟ್ತಾರೆ. ನಾವೇನು ಮಾಡಬೇಕು? ನಾವು ಸುಮ್ಮನೆ ಇದ್ದರೆ ಸಾಕು. ದೇವರು ಹೇಳ್ತಾರೆ, ಬಿ ಸ್ಟಿಲ್, ಶಾಂತವಾಗಿರು, ಸುಮ್ಮನೆ ಇರು, ನಾನು ಮಾಡ್ತೀನಿ, ನಾನು ಕೆಲಸ ಮಾಡ್ತೀನಿ. ನಾವು ಜಾಸ್ತಿ ಕೆಲಸ ಮಾಡಿದರೆ ದೇವರು ಸುಮ್ಮನೆ ಇರ್ತಾರೆ. ನಾವು ಜಾಸ್ತಿ ಕೆಲಸ ಮಾಡಲಿಕ್ಕಿಲ್ಲ, ನಾವು ನಂಬಿ ಸುಮ್ಮನೆ ಇರಬೇಕಷ್ಟೇ. ದೇವರು ಹೇಳಿದ್ದು ಮಾಡ್ತಾ ಹೋದರೆ ಆಯ್ತಷ್ಟೇ. ಅಬ್ರಹಾಮನ ನಂಬಿಕೆ ಇಟ್ಟ, ದೇವರು ಏನು ಹೇಳಿದ್ರು ಮಾಡ್ತಾ ಹೋದ. ಈ ಊರು ಫಸ್ಟ್ ದೇವ್ರು ಏನೇನು ಗೊತ್ತಾ? ಈ ಊರು ಬಿಡು, ಈ ಊರು ಈ ಜನರನ್ನ ಫಸ್ಟ್ ಬಿಡು ಅಂತ ಹೇಳಿದರು. ಅದರ ಅರ್ಥ ಏನು? ಇವತ್ತು ದೇವರಾತ್ಮ ನಮಗೆ ಹೇಳ್ತಾ ಇದ್ದಾರೆ, ಮೊದಲು ನೀನು ಈ ಊರು ಬಿಡು, ಈ ಜನ ಬಿಡು. ಅದರ ಅರ್ಥ ಏನು? ಅದರ ಅರ್ಥ ನಂಬಿಕೆ ಇಲ್ಲದ ಎಲ್ಲ ಸಂಬಂಧಗಳು, ಸಂಪರ್ಕಗಳು ಕಟ್ ಮಾಡು. ನಿನ್ನ ನಂಬಿಕೆಯನ್ನು ಹಾಳು ಮಾಡುವಂಥ ನಿನ್ನ ಜೊತೆಲಿರೋರನ್ನ ಫಸ್ಟ್ ಸಪ್ರೇಟ್ ಮಾಡು. ಅಲ್ಲಿಂದ ನೀನು ಹೊರಗೆ ಬಾ. ನಿನಗೆ ವಾಗ್ದಾನ ಸಿಕ್ಕಿದೆ. ನಿನಗೆ ವಾಗ್ದಾನ ಸಿಕ್ಕಿದ ಮೇಲೆ ಈ ವಾಗ್ದಾನ ಹಾಳು ಮಾಡಲಿಕ್ಕೆ ನಿನ್ನ ಜೊತೆಯಲ್ಲಿದ್ದವರು ಪ್ರಯತ್ನ ಪಡ್ತಾರೆ. ಹೇಗೆ? ಅವಿಶ್ವಾಸದ ಮಾತುಗಳನ್ನು ಮಾತಾಡ್ತಾರೆ. ನಿನಗೆ ಗೊತ್ತಿಲ್ಲದೆ ಇರೋ ಒಂದು ಜಾಗಕ್ಕೆ ಹೋದರೆ ಅಲ್ಲಿ ನೀನು ಯಾರು ಅಂತ ಗೊತ್ತಿಲ್ಲ, ನಿನ್ನ ಪರಿಚಯ ಇರೋದಿಲ್ಲ, ಆಗ ಅವರೇನು ಮಾತಾಡಲಿಕ್ಕೆ ಏನೂ ಇಲ್ಲ. ಅರ್ಥ ಆಗ್ತಿದೆಯಾ ನಿಮಗೆ? ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಯಾರೆಲ್ಲ ಈ ವಾಗ್ದಾನ ತಗೊಂಡಿದ್ದೀರೋ ನೀವೇನು ಮಾಡಬೇಕು ಗೊತ್ತಾ? ನೀವು ಎಲ್ಲ ಅವಿಶ್ವಾಸದ ಜನರಿಂದ ದೂರ ಇರಬೇಕು. ಇನ್ನು ಮುಂದೆ ನೀವು ಅವಿಶ್ವಾಸ ತುಂಬಿರುವ ಜನರ ಸಹವಾಸ ಮಾಡಲಿಕ್ಕಿಲ್ಲ. ಮಾಡಿದರೆ ಏನಾಗುತ್ತೆ? ಮಾಡಿದರೆ ವಾಗ್ದಾನ ನಷ್ಟಪಟ್ಟು ಹೋಗುವ ಸಾಧ್ಯತೆ ಇದೆ.
ಆದ್ದರಿಂದ ಏನು ಮಾಡಬೇಕು? ಅಬ್ರಹಾಮನನ್ನು ದೇವರು ಕರೆದಾಗ, ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ, ಆರಿಸಿಕೊಂಡಿರುವುದರಿಂದ ನೀನೀಗ ನಿನ್ನ ಸ್ವಂತದವರನ್ನ ಈ ಜಾಗವನ್ನು ಖಾಲಿ ಮಾಡಬೇಕು, ನಾನು ತೋರಿಸುವ ಜಾಗಕ್ಕೆ ಹೋಗಬೇಕು. ಅದರ ಅರ್ಥ ಅವಿಶ್ವಾಸಿಗಳ ಸಂಬಂಧಗಳನ್ನು, ಸಂಪರ್ಕಗಳನ್ನು ಇನ್ನು ಮುಂದೆ ನೀನು ಇಟ್ಕೊಳ್ಳಿಕ್ಕಿಲ್ಲ. ನೀನು ಪ್ರೀತಿ ಮಾಡ್ಬೋದು ಎಲ್ಲರನ್ನೂ ಬೇಕಾದರೆ, ಆದರೆ ಅವಿಶ್ವಾಸಿಗಳ ಜೊತೆಯಲ್ಲಿ ನೀನು ಒಂದಾಗಿದ್ದರೆ ನಿನ್ನ ಹೃದಯದಲ್ಲಿ ದೇವರು ಕೊಟ್ಟ ವಿಶ್ವಾಸದ ವಾಗ್ದಾನಗಳು ನಷ್ಟಪಟ್ಟು ಹೋಗೋ ಸಾಧ್ಯತೆ ಇದೆ. ನಷ್ಟಪಟ್ಟು ಕಳ್ಕೋಬಾರ್ದು. ಅದರಿಂದ ಒಂದು ಸಪರೇಷನ್ ನೀನು ಮೇಂಟೈನ್ ಮಾಡಬೇಕು. ನಿನಗೆ ಯಾವುದು ಮುಖ್ಯ? ನಿನಗೆ ದೇವರು ಕೊಟ್ಟ ವಾಗ್ದಾನ ಮುಖ್ಯನಾ? ಜೊತೆಯಲ್ಲಿರುವ ಸತ್ತು ಹೋಗೋ ಮನುಷ್ಯರು ಮುಖ್ಯನಾ? ಯಾರು ಮುಖ್ಯ? ಮನುಷ್ಯರು ಮುಖ್ಯ, ವಾಗ್ದಾನಗಳು ಮುಖ್ಯನಾ? ನೀವು ತೀರ್ಮಾನ ಮಾಡಿ. ಅದು ನಿಮ್ಮ ತೀರ್ಮಾನಕ್ಕೆ ಬಿಟ್ಟಿದ್ದು. ಯಾಕೆಂದರೆ ಅದು ವಿಶ್ವಾಸ. ಅದೇ ವಿಶ್ವಾಸ. ನಾನು ನಿಮಗೆ ಬಲಾತ್ಕಾರ ಮಾಡೋದು ಪ್ರಯೋಜನ ಇಲ್ಲ, ನಾನು ಫೋರ್ಸ್ ಮಾಡಿ ಹೇಳೋದ್ರಿಂದ ಪ್ರಯೋಜನ ಇಲ್ಲ. ನಿನ್ನ ವಿಶ್ವಾಸ ದೇವರು ನೋಡ್ತಾರೆ. ಹೌದು, ದೇವರು ಅಮೂಲ್ಯವಾದದ್ದನ್ನು ಕೊಟ್ಟಿದ್ದಾರೆ, ನಾನು ಕಳ್ಕೊಬಾರ್ದು. ದೇವರು ಅಮೂಲ್ಯವಾದ ಸಂದೇಶ ನನಗೆ ಈ ದಿನ ಕೊಟ್ಟಿದ್ದಾರೆ, ಇದರ ಫಲ ನಾನು ನೋಡೇಬೇಕು, ನಾನು ನೋಡ್ತೀನಿ. ಹೇಳಬೇಕು, ನಾನು ನನ್ನ ಮನೆಯವರೆಲ್ಲರೂ ಈ ವಾಗ್ದಾನದ ಫಲವನ್ನು ನಾವು ನೋಡ್ತೇವೆ. ನಾನು ನನ್ನ ಸಭೆಯವರೆಲ್ಲರೂ ಈ ವಾಗ್ದಾನದ ಫಲವನ್ನು ನಾವು ನೋಡ್ತೇವೆ. ನಾನು ನನ್ನ ಮನೆಯವರೆಲ್ಲರೂ ಈ ವಾಗ್ದಾನದ ಫಲವನ್ನು ನಾವು ನೋಡ್ತೇವೆ. ನಾನು ನನ್ನ ಸಭೆಯವರೆಲ್ಲರೂ ಈ ವಾಗ್ದಾನದ ಫಲವನ್ನು ನೋಡ್ತೀವಿ. ಒಂದ್ಸರಿ ನಾವು ಬಾಯಿ ತೆರೆದು ಹೇಳೋಣವಾ? ನಾನು ನನ್ನ ಸಭೆಯವರು ಈ ವಾಗ್ದಾನದ ಫಲವನ್ನು ನೋಡುವವರಾಗಿದ್ದೇವೆ, ನೋಡುತ್ತಾ ಇದ್ದೇವೆ, ಅದರ ಫಲವನ್ನು ಪಡೆಯುತ್ತೇವೆ. ಹಾಲೆಲೂಯಾ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ. ಓಕೆ, ನಿಮ್ಮ ಪಿತೃವಾದ ಅಬ್ರಹಾಮನನ್ನು, ನಿಮ್ಮನ್ನು ಹೆತ್ತ ಸಾರಳನ್ನು ದೃಷ್ಟಿಸಿರಿ. ಅಬ್ರಹಾಮನು ಒಬ್ಬನೇ ಇದ್ದಾಗ ನಾನು ಅವನನ್ನು ಕರೆದು ಆಶೀರ್ವದಿಸಿ ಸಂತಾನದಿಂದ ಹೆಚ್ಚಿಸಿದೆನಲ್ಲವೇ? ಇದು ಸಂತಾನದ ಬಗ್ಗೆ ಅಲ್ಲ. ಈಗ ಹೊಸ ಒಡಂಬಡಿಕೆಯಲ್ಲಿ ದೇವರು ಹೇಳ್ತಾ ಇರೋದು ಒಂದು ಶಾರೀರಿಕವಾದ ಸಂತಾನ ಅಲ್ಲ. ಹಳೆ ಒಡಂಬಡಿಕೆಯಲ್ಲೂ ದೇವರು ಹೇಳಿದ್ದು ಶಾರೀರಿಕವಾದ ಸಂತಾನ ಅಲ್ಲ, ವಾಗ್ದಾನದ ಫಲವಾದ ಸಂತಾನ. ನೆನ್ಪಿಟ್ಕೊಳ್ಳಿ, ವಾಗ್ದಾನದ ಫಲವಾದ ಒಂದು ಸಂತಾನ. ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಶುಭ ಸಂದೇಶದ ಮುಖಾಂತರ ನಿಮಗೆ ಸಿಗುವ ಆಧ್ಯಾತ್ಮಿಕವಾದ ಮಕ್ಕಳು, ಶುಭ ಸಂದೇಶದ ಮುಖಾಂತರ ನಿಮಗೆ ಸಿಗುವ ಆಧ್ಯಾತ್ಮಿಕವಾದ ಸಹೋದರಿಯರು, ಶುಭ ಸಂದೇಶದ ಮುಖಾಂತರ ನಿಮಗೆ ಸಿಗುವ ಆಧ್ಯಾತ್ಮಿಕವಾದ ಬಂಧು ಬಳಗ, ಸ್ನೇಹಿತರು, ಶುಭ ಸಂದೇಶದ ಮುಖಾಂತರ ನಿಮಗೆ ಸಿಗುವ ಆತ್ಮಿಕ ತಂದೆಯಂದಿರು, ತಾಯಂದಿರು, ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಮಹಾ ಸಮೂಹವನ್ನು ನೀವು ನೋಡಬೇಕು. ಕೇವಲ ಶರೀರ ಸಂಬಂಧದಿಂದ ಉಂಟಾಗುವ ಒಂದು ಮಕ್ಕಳು, ಇದು ಸಂತಾನ ಭಾಗ್ಯದ ಬಗ್ಗೆ ಅಲ್ಲ ಇಲ್ಲಿ ಹೇಳ್ತಾ ಇರೋದು. ಮಕ್ಕಳಿಲ್ಲದವರಿಗೆ ಇರ್ತಕ್ಕಂಥ ಸಂದೇಶ ಅಲ್ಲ ಇದು. ಇದು ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟು ಸ್ನಾನ ದೀಕ್ಷೆಯನ್ನು ಪಡೆದುಕೊಂಡು ಪವಿತ್ರಾತ್ಮನ ವರವನ್ನು ಸ್ವೀಕಾರ ಮಾಡಿರತಕ್ಕಂತಹ ದೇವರ ಮಕ್ಕಳಿಗೆ, ಪ್ರತ್ಯೇಕಿಸಲ್ಪಟ್ಟ ದೇವರ ಮಕ್ಕಳಿಗೆ ಇರ್ತಕ್ಕಂಥ ಸಂದೇಶ ಇದು. ಪ್ರತ್ಯೇಕಿಸಲ್ಪಟ್ಟ ಒಂದು ದೈವ ಸಭೆಗೆ ಇರ್ತಕ್ಕಂಥ ಸಂದೇಶ ಇದು. ಅದಲ್ಲದೆ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ, ಇದಿಲ್ಲ ಇನ್ಮೇಲೆ ನಮಗೆ ಅನೇಕ ಮಕ್ಕಳನ್ನ ದೇವರು ಕೊಡ್ತಾರೆ ಅಂತ ಅಲ್ಲ, ಖಂಡಿತವಾಗಲೂ ಅಲ್ಲ. ಅದು ದೇವರ ಒಂದು ಆಶೀರ್ವಾದ, ಅಳಿದು ಹೋಗುವ ಆಶೀರ್ವಾದ, ಅದು ಸಿಗ್ತದೆ. ಆ ವಿಷಯ ಅಲ್ಲ ಇದು. ಅದರಿಂದ ಕೆಲವು ಟೈಮ್ ಆ ರೀತಿ ತಗೊಳ್ಳೋರು ಇದ್ದಾರೆ. ಆ ರೀತಿಯ ಒಂದು ಸಂದೇಶ ಅಲ್ಲ ಇದು, ಆಯಿತಾ? ಇದು ಸಭೆಗೆ ಸಂಬಂಧಪಟ್ಟಿದ್ದು. ಈ ಅಂತಿಮ ದಿನಗಳಲ್ಲಿ ದೇವರು ಸಭೆಯಲ್ಲಿ ಮಾಡುವ ಅಥವಾ ಲೋಕದಲ್ಲಿ ಮಾಡುವಂಥ ಉಜ್ಜೀವನಕ್ಕೆ ಸಂಬಂಧಪಟ್ಟಿದ್ದು. ಇದು ಉಜ್ಜೀವನದ ಒಂದು ಕೂಟ. ಇಲ್ಲಿ ಬಿತ್ತನೆ ಆಗುತ್ತಿರುವುದು ಉಜ್ಜೀವನದ ಬೀಜಗಳು. ಇಲ್ಲಿ ಬಿತ್ತನೆ ಆಗ್ತಿರೋ ಬೀಜಗಳು ಯಾವುದು? ಉಜ್ಜೀವನದ ಬೀಜಗಳು, ಆತ್ಮೀಕ ಉಜ್ಜೀವನದ ಬೀಜಗಳು. ಸಭೆ ಉಜ್ಜೀವನಗೊಳ್ಬೇಕು, ಒಬ್ಬೊಬ್ಬರ ಹೃದಯಗಳು ಉಜ್ಜೀವನಗೊಳ್ಬೇಕು. ಆ ಉಜ್ಜೀವನದ ಬೀಜಗಳು ಬಿತ್ತನೆ ಆಗ್ತಾ ಇದೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಹೇಳೋಕೆ. ಹಾಲೆಲೂಯಾ, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ, 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 ಹಾಲೆಲೂಯಾ. ಸ್ತೋತ್ರ, 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 ಸ್ತೋತ್ರ. ಅಪ್ಪ, ಉಜ್ಜೀವನದ ಮಳೆ ಸುರಿಯಲ್ಪಡಲಿ ಅಪ್ಪ, ಸುರಿಯಲ್ಪಡಲಿ ಅಪ್ಪ, ಸುರಿಯಲ್ಪಡಲಿ ಅಪ್ಪ. ಉಜ್ಜೀವನದ ಮಳೆ ಸುರಿಯಲ್ಪಡಲಿ ಅಪ್ಪ, ಸುರಿಯಲ್ಪಡಲಿ ಅಪ್ಪ. ಉಜ್ಜೀವನದ ಬೀಜಗಳು ಇನ್ನೂ ಅಧಿಕವಾಗಿ ನಮ್ಮ ಹೃದಯಗಳಲ್ಲಿ ಬಿತ್ತನೆಯಾಗಲಿ ಅಪ್ಪ, ಬಿತ್ತನೆಯಾಗಲಿ ಅಪ್ಪ, ಬಿತ್ತನೆಯಾಗಲಿ ಅಪ್ಪ. ಹಾಲೆಲೂಯಾ, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪವಿತ್ರಾತ್ಮನೇ ಸ್ತೋತ್ರ, 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 ಸ್ತೋತ್ರ. ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಹಾಲೆಲೂಯಾ. ಓಕೆ, ಮುಂದುವರೆದು ನಾವು ಓದೋಣ. ಯೆಹೋವನು
ಯೆಹೋವನು ಅಂದರೆ ದೇವರು. ಓಕೆ, ದೇವರು ಚಿಯೋನ್ ಅಂದರೆ ಸಿಯೋನ್, ದೇವರು ಆಯ್ಕೆ ಮಾಡಿಕೊಂಡ ಜನ. ಓಕೆ, ಇಂದು ನಾವು ಚಿಯೋನ್ ಅಂತ ಹೇಳುವಾಗ ಅದು ಚಿಯೋನ್ ಅಲ್ಲ, ಅದು ಸಭೆ, ಅದು ದೇವರ ಸಭೆ, ಕ್ರಿಸ್ತನ ದೇಹವಾದ ಸಭೆ. ಅಥವಾ ನೀವೊಬ್ಬೊಬ್ಬರು ಕೂಡ ದೇವರು ಚಿಯೋನನ್ನು ಸಂತೈಸಿಯೇ ಸಂತೈಸುವನು. ದೇವರು ಸಿಯೋನನ್ನು ಅಂದರೆ ದೇವರ ಸಭೆಯನ್ನು, ಈಗ ನಾವು ಹೊಸ ಒಡಂಬಡಿಕೆಯಲ್ಲಿ ಓದಬೇಕು ಇದನ್ನು. ಇದು ಹಳೆ ಒಡಂಬಡಿಕೆಯ ಇಸ್ರಾಯೇಲ್ ಜನರಿಗೆ ಅಂದು ಕೊಟ್ಟ ವಾಗ್ದಾನ. ಇದು ಇಂದು ನಾವು ತೆಗೆದುಕೊಳ್ಬೇಕಾಗಿರೋದು ಕ್ರೈಸ್ತ ಸಭೆಗೆ. ಆದರೆ ಇಂದು ನನಗೂ ನಿಮಗೂ ವೈಯಕ್ತಿಕವಾಗಿ ತೆಗೆದುಕೊಳ್ಳೋಣ. ದೇವರು ನನ್ನನ್ನು ಸಂತೈಸ್ತಾರೆ, ದೇವರು ನಮ್ಮನ್ನು ಸಂತೈಸ್ತಾರೆ. ದೇವರು ಹೇಳ್ತಾ ಇದ್ದಾರೆ, ಯೆಹೋವನು ಚಿಯೋನನ್ನು ಸಂತೈಸುವನು. ನನ್ನ ದೇವರು ನನ್ನನ್ನು ಅಥವಾ ಆತನ ಸಭೆಯನ್ನು, ಆತನೇ ಕಟ್ಟುತ್ತಿರುವ ಅಥವಾ ಕಟ್ಟಿರುವ ಆತನ ಸಭೆಯನ್ನು ಆತನು ಸಂತೈಸುವವನಾಗಿದ್ದಾನೆ. ದೇವರು ತನ್ನ ಸಭೆಯನ್ನು ಸಂತೈಸುವ ದೇವರಾಗಿದ್ದಾರೆ. ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ. ಅಲ್ಲಿನ ಹಾಳು ಪ್ರದೇಶಗಳನ್ನೆಲ್ಲ ಸುಧಾರಿಸಿ ಕಾಡು ನೆಲವನ್ನು ಏದೇನ್ ಉದ್ಯಾನವನದಂತೆಯೂ ಬೀಳು ಭೂಮಿಯನ್ನು ದೇವರ ವನದ ಹಾಗೂ ಕಳಕಳಿಸುವಂತೆ ಮಾಡುವನು. ದೇವರೇನು ಮಾಡ್ತಾರಂತೆ ನೋಡಿ, ಈ ಸಭೆ ಒಳಗಡೆ ಏನಿದೆ? ಹಾಳು ಪ್ರದೇಶ ಇದೆ, ಕಾಡು ನೆಲ ಇದೆ. ಆದರೆ ದೇವರು ರಿಪೇರಿ ಮಾಡ್ತಾರೆ. ದೇವರೇನು ಮಾಡ್ತಾರೆ? ರಿಪೇರಿ ಮಾಡ್ತಾರೆ. ಕೆಲವು ಟೈಮ್ ನಾವು ಕೊರಗ್ಬೋದು, ಅಯ್ಯೋ ನಮ್ಮ ಸಭೆಯಲ್ಲಿ ಜನ ಈ ರೀತಿಯಲ್ಲಿದ್ದಾರಲ್ಲ, ವಿಶ್ವಾಸದಲ್ಲಿ ದುರ್ಬಲರಾಗ್ತಾ ಇದ್ದಾರೆ, ಇನ್ನೂ ಕೂಡ ಪಾಪದಲ್ಲಿದ್ದಾರೆ, ಇನ್ನೂ ಕೂಡ ಅನೈತಿಕತೆಯಲ್ಲಿದ್ದಾರೆ, ಇನ್ನೂ ಕೂಡ ವಿಗ್ರಹಾರಾಧನೆ ಮಾಡ್ತಾ ಇದ್ದಾರೆ, ಇನ್ನೂ ಕೂಡ ದೇವರಿಗಾಗಿ ಒಂದು ವೈರಾಗ್ಯ ಅಥವಾ ಒಂದು ದಾಹ ಇಲ್ಲ, ಪ್ರಾರ್ಥನೆ ಮಾಡಲಿಕ್ಕೊಂದು ದಾಹ ಇಲ್ಲ, ಆರಾಧನೆ ಮಾಡಲಿಕ್ಕೊಂದು ದಾಹ ಇಲ್ಲ, ವಾಕ್ಯ ಓದಲಿಕ್ಕೊಂದು ದಾಹ ಇಲ್ಲ. ಅಯ್ಯೋ ನಮ್ಮ ಯೌವನಸ್ಥರು ಇನ್ನೂ ಮೊಬೈಲ್ ಫೋನ್ನಲ್ಲಿ ಬ್ಯುಸಿ ಆಗಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಬ್ಯುಸಿ ಆಗಿದ್ದಾರೆ. ಅಯ್ಯೋ ಅವರ ಹೃದಯದಲ್ಲಿ ಒಂದು ದಾಹ ಬರ್ತಾ ಇಲ್ವಲ್ಲ, ವಾಕ್ಯ ಓದಬೇಕು, ವಾಕ್ಯ ಕಲಿಬೇಕು, ವಾಕ್ಯ ಸಾರಬೇಕು, ಯೇಸುವಿಗಾಗಿ ನಾನು ಓಡಬೇಕು, ಯೇಸುವಿಗಾಗಿ ನಾನು ನಿಲ್ಲಬೇಕು, ಸುವಾರ್ತೆಗಾಗಿ ನಾನು ನಿಲ್ಲಬೇಕು, ಏನಾದರೂ ನನಗಾಗಿ ಸತ್ತು ಪುನರುತ್ಥಾನರಾದ ಕ್ರಿಸ್ತನಿಗಾಗಿ ನಾನು ಮಾಡಲೇಬೇಕು ಎಂಬ ಒಂದು ಆತ್ಮಭಾರ ಬರ್ತಾ ಇಲ್ವಲ್ಲ ದೇವರೇ ಎಂಬ ಕೊರಗು ನಿಮ್ಮಲ್ಲಿರ್ಬೋದು, ಬೇಸರ ನಿಮ್ಮಲ್ಲಿರ್ಬೋದು. ಭಯಪಡಬೇಡಿ, ದೇವರು ವಾಗ್ದಾನ ಮಾಡಿ ಈ ವಾಗ್ದಾನವನ್ನು ಕೊಡ್ತಾ ಇದ್ದಾರೆ ನಮ್ಮೊಬ್ಬೊಬ್ಬರಿಗೆ. ದೇವರು ಸಿಯೋನನ್ನು, ಸಭೆಯನ್ನು ಸಂತೈಸದೆ ಬಿಡುವುದಿಲ್ಲ. ಇಂದು ವಿಶೇಷವಾಗಿ ಯೇಸು ಗುಣಪಡಿಸುತ್ತಾನೆ ಸಭೆಗೆ, ಯೇಸು ಗುಣಪಡಿಸುತ್ತಾನೆ ಈ ಸಭೆಗೆ. ಇಲ್ಲಿ ಬಂದಿರತಕ್ಕಂಥ ನಮ್ಮೊಬ್ಬೊಬ್ಬರಿಗೂ ದೇವರು ಹೇಳ್ತಾ ಇದ್ದಾರೆ. ಮತ್ತು ಯಾವುದೆಲ್ಲ ಬೇರೆ ಸಭೆಯ ಮಕ್ಕಳು ಅಥವಾ ಸಭಾ ಪಾಲಕರು ಈ ಸಂದೇಶವನ್ನು ಈ ಸಮಯದಲ್ಲಿ ನೀವು ಆಲಿಸ್ತಾ ಇದ್ದೀರೋ, ಇದೊಂದು ಪ್ರವಾದನೆಯ ಸಂದೇಶವಾಗಿ ನಿಮ್ಮ ಸಭೆಗೆ ನೀವು ತೆಗೆದುಕೊಳ್ಳಿ. ಖಂಡಿತವಾಗಲೂ ದೇವರು ಕಟ್ಟುತ್ತಿರುವ ಅವರ ಸಭೆಯನ್ನು ಸಂತೈಸದೆ ದೇವರು ಬಿಡೋದಿಲ್ಲ. ಇಲ್ಲಿ ಏನೆಲ್ಲ ಹಾಳು ಪ್ರದೇಶಗಳಿದೆಯೋ, ಏನೆಲ್ಲ ದುರ್ಬಲವಾಗಿದೆಯೋ, ದೇವರದನ್ನು ಕಟ್ಟಿ ಗುಣಪಡಿಸ್ತಾರೆ, ಸಂತೈಸ್ತಾರೆ, ಬಲಪಡಿಸ್ತಾರೆ. ನಾವೇನಾಗಬೇಕು? ಅಬ್ರಹಾಮನಂತೆ ವಿಶ್ವಾಸದ ಜೀವನ ಮುಂದುವರಿಸ್ಕೊಂಡು ಹೋಗಬೇಕು. ನಂಬಿಗಸ್ತರಾಗಿ ಮುಂದಕ್ಕೆ ಹೋದರೆ ಸಾಕು. ನಾವೇನು ಎಕ್ಸ್ಟ್ರಾ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಕೆಲಸ ಅಲ್ಲ. ನಮಗೆ ಯಾರನ್ನ ಸರಿ ಮಾಡೋಕ್ಕಾಗತ್ತೆ ಹೇಳಿ? ನಮಗೆ ಯಾರನ್ನಾದರೂ ಸರಿ ಮಾಡೋಕ್ಕಾಗತ್ತಾ? ನಿಜ ಹೇಳಬೇಕಂದ್ರೆ ನಮ್ಮನ್ನೇ ಸರಿ ಮಾಡ್ಕೊಳ್ಳಿಕ್ಕಾಗಲ್ಲ, ನನ್ನನ್ನೇ ಸರಿಪಡಿಸ್ಕೊಳ್ಳಿಕ್ಕಾಗಲ್ಲ. ಆಗಿರುವಾಗ ನನ್ನಿಂದ ಹೇಗೆ ಇನ್ನೊಬ್ಬರನ್ನ ಸರಿ ಮಾಡಲಿಕ್ಕಾಗತ್ತೆ? ಆಗುತ್ತಾ? ಖಂಡಿತವಾಗಲೂ ಸಾಧ್ಯ ಇಲ್ಲ. ಆದರೆ ದೇವರಿಗೆಲ್ಲವೂ ಸಾಧ್ಯ. ಸರ್ವಶಕ್ತನಾದ ದೇವರಿಗೆ ಎಲ್ಲವೂ ಸಾಧ್ಯ. ಇಟ್ ಇಸ್ ನಾಟ್ ಬೈ ಮೈಟ್ ನಾಟ್ ಬೈ ಪವರ್ ಬಟ್ ಬೈ ಮೈ ಸ್ಪಿರಿಟ್ ಸೇಸ್ ದ ಲಾರ್ಡ್. ಈ ಒಂದು ಜಯ ಸಿಗುವುದು ನಿನಗೆ ನಿನ್ನ ಸೇನಾಬಲದಿಂದ ಅಲ್ಲ, ನಿನ್ನ ಸಾಮರ್ಥ್ಯದಿಂದ ಅಲ್ಲ, ನಿನ್ನ ಉಪವಾಸದಿಂದ ಅಲ್ಲ, ನಿನ್ನ ತ್ಯಾಗದಿಂದ ಅಲ್ಲ, ನಿನ್ನ ಕಷ್ಟಗಳಿಂದ ಅಲ್ಲ, ದೇವರ ಆತ್ಮನ ಶಕ್ತಿಯಿಂದ, ಪವಿತ್ರಾತ್ಮನ ಶಕ್ತಿಯಿಂದ. ಈ ಪವಿತ್ರಾತ್ಮರು ಸಭೆಯಲ್ಲಿದ್ದಾರೆ. ಸಭೆಯಲ್ಲಿ ಯಾರಿದ್ದಾರೆ? ಪವಿತ್ರಾತ್ಮ ಇಲ್ಲದೆ ಇದ್ರೆ ಅದು ಸಭೆ ಆಗೋದಿಲ್ಲ. ಪವಿತ್ರಾತ್ಮ ಇಲ್ಲದೆ ಇದ್ದರೆ ಅದೊಂದು ಗುಂಪಾಗುತ್ತೆ, ಅದೊಂದು ಗ್ರೂಪ್ ಅಂತ ಹೇಳ್ತೀವಿ, ಸಭೆ ಅಂತ ಹೇಳೋದಿಲ್ಲ. ಸಭೆ ಅಂತ ಹೇಳುವಾಗ, ಚರ್ಚ್ ಅಂತ ಹೇಳುವಾಗ, ವಾಟ್ ಈಸ್ ದ ಪವರ್ ಆಫ್ ದ ಚರ್ಚ್? ಸಭೆಯ ಶಕ್ತಿ ಏನು ಕೇಳಿದರೆ ಹೋಲಿ ಸ್ಪಿರಿಟ್, ಪವಿತ್ರ ಆತ್ಮ. ಅದರಿಂದ ಸಭೆ ಕ್ರಿಸ್ತನ ದೇಹ, ಕ್ರಿಸ್ತ ಯೇಸುವಿನ ಶರೀರಕ್ಕೆ ನಾವು ಸಭೆ ಅಂತ ಹೇಳ್ತೀವಿ. ಆದರೆ ಇವತ್ತು ನಾವು ಕ್ರಿಸ್ತನ ದೇಹ ಅಲ್ಲ, ಜನ ಎಲ್ಲಿ ಸೇರಿ ಬರ್ತಾರೋ ಅದನ್ನೆಲ್ಲ ಸಭೆ ಅಂತ ಹೇಳ್ತೀವಿ.
ಬೈಬಲ್ ವಾಕ್ಯದ ಪ್ರಕಾರ ನಿಜವಾಗ್ಲೂ ಒಂದು ಸಭೆ ಅನ್ನಿಸ್ಕೊಳ್ಬೇಕಾದ್ರೆ, ಅದು ಕ್ರಿಸ್ತನ ದೇಹವಾದ ಸಭೆ ಅನ್ನಿಸ್ಕೋಬೇಕಾದ್ರೆ ಅಲ್ಲಿ ಯಾರಿರಬೇಕು? ಮುಖ್ಯವಾಗಿ ಕ್ರಿಸ್ತನ ಆತ್ಮ ಅಥವಾ ಕ್ರಿಸ್ತನಿರಬೇಕು, ತ್ರೇಕ ದೇವರಿರಬೇಕು. ದೇವರಿದ್ದರೆ ಮಾತ್ರನೇ ಅದು ಸಭೆ ಆಗೋದು. ಸಭಾಪಾಲಕನಿದ್ರೆ ಸಭೆ ಆಗೋದಿಲ್ಲ, ಸಭಾಪಾಲಕಿ ಇದ್ದರೆ ಸಭೆ ಆಗೋದಿಲ್ಲ, ಸುಮಾರು ಜನ ಅನ್ಯ ಭಾಷೆ ಹೇಳೋರಿದ್ರೆ ಸಭೆ ಆಗೋದಿಲ್ಲ. ಆನ್ಲೈನ್ನಲ್ಲಿ ಹೋಗ್ತಾ ಇಲ್ಲಲ್ಲ? ಹೋಗ್ತಾ ಇದೆ. ಓಕೆ. ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಮಹಿಮೆ. ಹಾಲೆಲೂಯಾ, 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 ಹಾಲೆಲೂಯಾ. ಸ್ತೋತ್ರ ಯೇಸುವೆ, ಸ್ತೋತ್ರ ಯೇಸುವೆ, ಸ್ತೋತ್ರ ಯೇಸುವೆ. ಹಾಲೆಲೂಯಾ, 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 ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಕರೆಂಟ್ ಬಂದಾಗ ಬರಲಿ, ನಾವು ವಾಕ್ಯ ಕೇಳಿಸ್ಕೊಳ್ಳೋಣ. ಓಕೆ, ಕರೆಂಟಿಗಾಗಿ ಕಾಯೋದು ಬೇಡ, ನಾವು ವಾಕ್ಯಕ್ಕಾಗಿ ಕಾಯೋಣ. ನಮಗೆ ಏನು ಬೇಕು? ವಾಕ್ಯ ಬೇಕು ಅಲ್ವಾ? ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಸಭೆ ಆಗಬೇಕಾದ್ರೆ ಅಲ್ಲಿ ಏನಿರಬೇಕು? ಅಲ್ಲಿ ಯಾರಿರಬೇಕು? ಮುಖ್ಯವಾಗಿ ಪವಿತ್ರಾತ್ಮ ಇರಬೇಕು. ಆಯ್ತಾ? ಪವಿತ್ರಾತ್ಮ ಇರಬೇಕು. ಇನ್ನು ಪವಿತ್ರಾತ್ಮ ಯಾವ ಸಭೆಯಲ್ಲಿರ್ತಾರೆ? ಯಾವ ಸಭೆಯಲ್ಲಿ ಪವಿತ್ರಾತ್ಮ ಇರ್ತಾರೆ? ನಮಗೆ ಗೊತ್ತಿರಬೇಕು. ಯಾವ ಸಭೆಯಲ್ಲಿ ದೇವರ ಆತ್ಮನು ಇದ್ದು ಕಾರ್ಯ ಮಾಡ್ತಾರೆ ಅಂದರೆ, ಯಾವ ಸಭೆಯಲ್ಲಿ ವಿಶ್ವಾಸ ಇದೆಯೋ, ಯಾವ ಸಭೆ ವಿಶ್ವಾಸಿಸುತ್ತದೆಯೋ ಆ ಸಭೆಯಲ್ಲಿ ಮಾತ್ರವೇ ಪವಿತ್ರಾತ್ಮ ಇರೋದು ಮತ್ತು ಪವಿತ್ರಾತ್ಮ ಕಾರ್ಯ ಮಾಡೋದು. ನೆನ್ಪಿಟ್ಕೊಳ್ಳಿ, ವಿಶ್ವಾಸ ಇಲ್ಲದೆ ಇದ್ರೆ ಆ ಸಭೆಯಲ್ಲಿ ಪವಿತ್ರಾತ್ಮ ಇರೋದಿಲ್ಲ. ನಾವೊಂದು ಕೊಡ್ತೀವಿ, ಬಾಕಿ ಎಲ್ಲ ಒಂದು ಒಳ್ಳೆ ಬಿಲ್ಡಿಂಗ್ ಇದ್ದು ಎಲ್ಲ ಸ್ಟ್ರಕ್ಚರ್ ಎಲ್ಲ ಚೆನ್ನಾಗಿದ್ದು ಎಲ್ಲ ಚೆನ್ನಾಗಿದ್ದರೆ ಆ ಸಭೆಯಲ್ಲಿ ಪವಿತ್ರಾತ್ಮ ಇರಬಹುದು ಅಂತ ನಾವು ಅಂದ್ಕೊಂಡಿರ್ತೀವಿ. ಆದರೆ ಪವಿತ್ರಾತ್ಮ, ದೇವರ ಆತ್ಮ ಇರುವಂಥ ಸಭೆ ಯಾವುದು ಕೇಳಿದರೆ ವಿಶ್ವಾಸ ಇರುವ ಸಭೆ. ಯಾವುದಿರುವ ಸಭೆ? ವಿಶ್ವಾಸ. ಇವತ್ತು ದೇವರು ನಮಗೆ ಏನು ವಾಗ್ದಾನ ಕೊಟ್ಟಿದ್ದಾರೋ ಈ ವಾಗ್ದಾನದಲ್ಲಿ ನಾವು ವಿಶ್ವಾಸ ಇಟ್ಕೊಂಡಿರುವಾಗ ನಮ್ಮ ಸಭೆಯಲ್ಲಿ ಯಾರಿರ್ತಾರೆ? ನಮ್ಮ ಹೃದಯದಲ್ಲಿ ಯಾರಿರ್ತಾರೆ? ನಮ್ಮ ಜೀವನದಲ್ಲಿ ಯಾರಿರ್ತಾರೆ? ಪವಿತ್ರಾತ್ಮ ಇರ್ತಾರೆ. ಪವಿತ್ರಾತ್ಮ ಕಾರ್ಯ ಮಾಡ್ತಾರೆ. ನೋಡಿ, ಪವಿತ್ರಾತ್ಮ ನಮ್ಮಲ್ಲಿ ಕಾರ್ಯ ಮಾಡುವಾಗ ನಮ್ಮ ಜೀವನ ನಮಗೆ ಸುಗಮವಾಗಿರುತ್ತೆ. ನಮ್ಮ ಜೀವನ ನಮಗೆ ಹೊರೆಯಾಗೋದಿಲ್ಲ, ನಮ್ಮ ಸೇವೆ ನಮಗೆ ಹೊರೆಯಾಗೋದಿಲ್ಲ, ನಮ್ಮ ಸಭಾ ಜೀವನ ನಮಗೆ ಹೊರೆಯಾಗೋದಿಲ್ಲ, ನಮಗದೊಂದು ಹೊರೆ ಅಂತ ಅನಿಸೋದಿಲ್ಲ, ಭಾರ ಅಂತ ಅನಿಸೋದಿಲ್ಲ. ಯಾಕೆ ಗೊತ್ತಾ? ಈ ಭಾರವನ್ನೆಲ್ಲ ಪವಿತ್ರಾತ್ಮರು ಹೊತ್ಕೊಂಡಿರ್ತಾರೆ. ಈ ಭಾರವನ್ನೆಲ್ಲ ಪವಿತ್ರಾತ್ಮರು ಹೊತ್ಕೊಂಡಿರ್ತಾರೆ. ಆದರೆ ಒಂದು ಹೇಳ್ತಾ ಇದ್ದಾರೆ ದೇವರು ಈ ಸಭೆಗೆ, ವಿಶ್ವಾಸವನ್ನು ಕಾಪಾಡಿಕೋ. ಏನನ್ನು ಕಾಪಾಡಿಕೋ? ವಿಶ್ವಾಸಿಗಳನ್ನಲ್ಲ, ವಿಶ್ವಾಸಿಗಳನ್ನ ಕಾಪಾಡ್ಕೋಬೇಡಿ, ವಿಶ್ವಾಸವನ್ನು ನೀನು ಕಾಪಾಡ್ಕೋ. ವಿಶ್ವಾಸಿಗಳು ನಿಂತ್ಕೊಳ್ತಾರೆ. ನಾವು ವಿಶ್ವಾಸಿಗಳನ್ನ ಕಾಪಾಡ್ಕೊಳ್ಳಿಕ್ಕೆ ಹೋದರೆ ವಿಶ್ವಾಸ ಕಳ್ಕೊಳ್ತೀವಿ. ಇವತ್ತು ಎಷ್ಟೋ ಸಭಾಪಾಲಕರು ವಿಶ್ವಾಸಿಗಳನ್ನ ಉಳಿಸ್ಕೊಳ್ಳಿಕ್ಕೋಸ್ಕರ ಏನೇನೋ ಕಷ್ಟಪಡ್ತಾರೆ, ವಿಶ್ವಾಸ ಕಳ್ಕೊಬಿಡ್ತಾ ಇದ್ದಾರೆ. ಆದರೆ ದೇವರು ಹೇಳ್ತಾ ಇದ್ದಾರೆ ಸಭೆಗೆ, ವಿಶ್ವಾಸವನ್ನು ನೀನು ಕಾಪಾಡ್ಕೋ. ನಿನ್ನನ್ನು ಕರೆದಾಗ ನೀನು ಒಬ್ಬನೇ ಆಗಿದ್ದೆ. ನಿನ್ನನ್ನು ಕರೆದಾಗ ನಿನಗೆ 10 ಜನ ಇರಲಿಲ್ಲ, ನಿನ್ನನ್ನು ಕರೆದಾಗ 100 ಜನ ಇರಲಿಲ್ಲ, ನಿನ್ನನ್ನು ಕರೆದಾಗ 50 ಜನ ಕೊಟ್ಟು ಕರೆದಿಲ್ಲ. ನಿನ್ನನ್ನು ಕರೆದಾಗ ಒಬ್ಬನೇ ನೀನಿದ್ದೆ. ನಿನ್ನನ್ನು ಒಬ್ಬೊಂಟಿಗನಾಗಿದ್ದಾಗಲೇ ನಾನು ಕರೆದೆ. ಅಬ್ರಹಾಮನನ್ನು ಕರೆದಾಗ ಹೇಗೆ ಅವನು ಒಬ್ಬೊಂಟಿಗನಾಗಿದ್ನೋ ಹಾಗೆ ಕರೆದೆ. ಅವನು ನಂಬಿಗಸ್ತನಾಗಿದ್ದ. ಇವತ್ತು ಅಬ್ರಹಾಮನಿಗೆ ಸಂತತಿಯನ್ನು ದೇವರು ಕೊಡ್ತಾ ಇದ್ದಾರೆ. ಅಬ್ರಹಾಮ ಇಲ್ಲ. ಅಬ್ರಹಾಮನಿಗೆ ಮಕ್ಕಳನ್ನ ದೇವರು ಇವತ್ತು ಕೊಡ್ತಾ ಇದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಅಂಥ ಒಂದು ಶ್ರೇಷ್ಠವಾದ ವಾಗ್ದಾನ, ಪ್ರವಾದನೆಯ ಸಂದೇಶವನ್ನು ದೇವರು ಈ ಸಭೆಗೆ ಮತ್ತಿರ್ತಕ್ಕಂಥ ನಿಮಗೆ ಕೊಡ್ತಾ ಇದ್ದಾರೆ. ವೈಯಕ್ತಿಕವಾಗಿ ನೀನು ನಂಬಿಕೆಯಿಂದ ಅದನ್ನು ತೆಗೆದುಕೊಳ್ಳೋದಾದರೆ
ಕರೆಕ್ಟ್ ಸಮಯದಲ್ಲಿ, ತಕ್ಕ ಸಮಯದಲ್ಲಿ ಆ ವಾಗ್ದಾನದ ಫಲವನ್ನು ದೇವರು ನೆರವೇರಿಸ್ತಾರೆ. ಈ ಒಂದು ವಾಚನ, ಈ ಒಂದು ವಾಕ್ಯಗಳು ಏನು ಯೆಶಾಯ ಪ್ರವಾದಿಯ ಪುಸ್ತಕ 51ನೇ ಅಧ್ಯಾಯದಲ್ಲಿ 2, 3, 4ನೇ ವಾಕ್ಯ ಇದೆಯಲ್ವಾ, ಇದು ಈ ದಿನ ನಮಗೆ ಕೊಟ್ಟಂತಹ ವಿಶೇಷವಾದ ವಾಕ್ಯ. 3ನೇ ವಾಕ್ಯ ತನಕ, 2 ಮತ್ತು 3ನೇ ವಾಕ್ಯ ಕೊನೆಯಲ್ಲಿ ಹೇಳ್ತಾ ಇದ್ದಾರೆ, ಹರ್ಷ, ಉಲ್ಲಾಸ, ಸ್ತೋತ್ರ, ಗಾನಧ್ವನಿ ಇವುಗಳು ಅಲ್ಲಿ ನೆಲೆಯಾಗಿರುವುದು. ಎಲ್ಲಿ ನೆಲೆಯಾಗಿರುವುದು? ದೇವರ ಸಭೆಯಲ್ಲಿ, ನಿಮ್ಮ ಸಭೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಜೀವನದಲ್ಲಿ ಏನಿರುತ್ತಂತೆ? ಹರ್ಷ, ಉಲ್ಲಾಸ, ಸ್ತೋತ್ರ, ಗಾನಧ್ವನಿ ಇವುಗಳು ಅಲ್ಲಿ ನೆಲೆಯಾಗಿರುವುದು. ದುಃಖ ಇಲ್ಲ, ಕಂಪ್ಲೇಂಟ್ ಇಲ್ಲ, ಚಾಡಿ ಮಾತಿಲ್ಲ, ಬರಡು ಮಾತಿಲ್ಲ, ಹೊಲಸು ಮಾತಿಲ್ಲ, ಲೋಕದ ಮಾತುಗಳಿಲ್ಲ, ಗೋಳಾಟವಿಲ್ಲ. ದೇವರು ಹೇಳ್ತಾರಲ್ವಾ, ಗೋಳಾಟವನ್ನು ಕುಣಿದಾಟವಾಗಿಸ್ತೇನೆ ಅಂತ. ಅಲ್ಲಿ ಏನಿರ್ತದೆ? ದೇವರು ಸಭೆಯಲ್ಲಿ ಕಾರ್ಯ ಮಾಡುವಾಗ ಹರ್ಷಧ್ವನಿ, ಉಲ್ಲಾಸ, ಸ್ತುತಿಸ್ತೋತ್ರ, ಗಾನಧ್ವನಿ ಇವುಗಳು ನೆಲೆಯಾಗಿರುತ್ತಂತೆ. ಅದನ್ನು ಅಂದರೆ ಬಂದು ಹೋಗುತ್ತೆ ಅಂತ ಅಲ್ಲ, ಅದು ಅಲ್ಲಿ ನೆಲೆಸುತ್ತಂತೆ. ಇದನ್ನು ನಂಬಬೇಕು ನಾವು. ನಂಬಿಕೆಯಿಂದ ಈ ವಾಗ್ದಾನವನ್ನು ನಾವು ಸ್ವೀಕಾರ ಮಾಡೋಣ. ದೇವರೇ, ಇದನ್ನು ನೀನು ಕೊಟ್ಟಂತೆ ವಚನಕ್ಕಾಗಿ ಸ್ತೋತ್ರ ಸ್ವಾಮಿ. ನೀನು ಏನನ್ನು ಹೇಳಿದೆಯೋ ಅದನ್ನು ನೀನು ನೆರವೇರಿಸ್ತೀಯಪ್ಪ. ನೀನೇ ಹೇಳಿದ್ಯಾ ಇದು ನೆರವೇರಿಸ್ತೀನಿ ಎಂಬುದಾಗಿ, ಅದನ್ನು ನೀನು ನೆರವೇರಿಸುವನಾಗಿದ್ದೀಯಾ. ನನ್ನ ಸಭೆಯಲ್ಲಿ ನಾನು ಅದನ್ನು ನೋಡ್ತೇನೆ, ನನ್ನ ಕುಟುಂಬದಲ್ಲಿ ನಾನು ಅದನ್ನು ನೋಡ್ತೇನೆ, ನನ್ನ ವೈಯಕ್ತಿಕ ಜೀವಿತದಲ್ಲಿ ನಾನು ಅದನ್ನು ನೋಡ್ತೇನೆ. ಮೇ ಬಿ ಕೆಲವರಿಗೆ ದೇವರೊಂದು ವಿಶೇಷ ಕರೆ ಕೊಟ್ಟಿರ್ಬೋದು. ಈ ಕೂಟದ ಮುಖಾಂತರವಾಗಿ ಪವಿತ್ರಾತ್ಮ ನಿನ್ನ ಮನಸ್ಸಿನಲ್ಲಿ ಮಾತಾಡ್ತಾ ಇರ್ಬೋದು. ನಾನು ನಿನ್ನನ್ನು ಆರಿಸ್ಕೊಂಡಿದ್ದೀನಿ, ನಾನು ನಿನ್ನ ಸೇವೆಗಾಗಿ ಕರಿತಾ ಇದ್ದೀನಿ, ನೀನು ಶುಭ ಸಂದೇಶ ಸಾರಬೇಕು, ಅದಕ್ಕಾಗಿ ನಿನ್ನ ಕರಿತಾ ಇದ್ದೀನಿ. ಈ ಒಂದು ಆಲೋಚನೆ ನಿಮ್ಮಲ್ಲಿ ಯಾರ ಮನಸ್ಸಿಗಾದರೂ ಬರ್ತಾ ಇದ್ದರೆ ಸಂಶಯ ಪಡಬೇಡಿ, ಡೌಟ್ ಪಡಬೇಡಿ. ದೇವರು ನಿನ್ನನ್ನು ಕರಿತಾ ಇದ್ದಾರೆ ಅಷ್ಟೇ. ದೇವರು ನಿನ್ನನ್ನು ಮುಟ್ಟಿದ್ದಾರೆ, ದೇವರು ನಿನ್ನನ್ನು ಕರಿತಾ ಇದ್ದಾರೆ. ಆನ್ಲೈನ್ನಲ್ಲಿರುವವರು ನಿಮ್ಮಲ್ಲಿ ಯಾರಾದರೂ ಆ ಕರೆ ಹೊಂದ್ಕೊಂಡಿದ್ದರೆ ದೇವರು ನಿನ್ನನ್ನು ಕರಿತಾ ಇದ್ದಾರೆ. ವೆಬ್ಎಕ್ಸಲ್ಲಿ ಜಾಯ್ನ್ ಆಗಿರುವವರು ಯಾರಾದರೂ ಈ ಆಲೋಚನೆ ದೇವರಾತ್ಮ ನಿಮ್ಮ ಮನಸ್ಸಿಗೆ ಕೊಡ್ತಾ ಇದ್ದರೆ, ಇಟ್ ಈಸ್ ಎ ಕಾಲ್ ಫಾರ್ ಯು. ಅದೊಂದು ದೈವಿ ಕರೆ ನಿನಗೆ. ಹಾಗಾದರೆ ನಿನ್ನ ಮುಖಾಂತರ ಒಂದು ಸೈನ್ಯವನ್ನು ದೇವರು ಎಬ್ಬಿಸಲಿಕ್ಕಿದ್ದಾರೆ. ಈಗಾಗಲೇ ಎಬ್ಬಿಸಿ ನೀವು ನೋಡುವಾಗ ಕೆಲವು ಕೊರತೆಗಳಿರ್ಬೋದು, ಕುಂದುಕೊರತೆಗಳಿರ್ಬೋದು. ಡೋಂಟ್ ವರಿ, ದೇವರು ರಿಪೇರಿ ಮಾಡ್ತಾರೆ. ದೇವರು ಹೇಳ್ತಾರೆ, ನಾನು ರಿಪೇರಿ ಮಾಡ್ತೇನೆ. ಯಾರು ರಿಪೇರಿ ಮಾಡ್ತಾರೆ? ದೇವರು ರಿಪೇರಿ ಮಾಡ್ತಾರೆ. ರಿಪೇರಿ ಕೆಲಸ ನಮ್ಮದಲ್ಲ, ವಿಶ್ವಾಸವನ್ನು ಕಾಪಾಡಿಕೊಳ್ಳೋದು ಮಾತ್ರ ನಮ್ಮ ಕೆಲಸ. ರೋಮನ್ರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ರೋಮನ್ರಿಗೆ ಬರೆದ ಪತ್ರಿಕೆಯಲ್ಲಿ ಅಧ್ಯಾಯ 4 ಅಲ್ಲಿ 17ರಿಂದ ಇರತಕ್ಕಂಥ ವಾಕ್ಯಗಳು ತುಂಬ ಅದ್ಭುತಕರವಾದ ವಾಕ್ಯಗಳು ನಮಗೆ ನೋಡಲಿಕ್ಕಾಗತ್ತೆ. ಇದರಲ್ಲೇ ಕಂಟಿನ್ಯೂ ಆಗಲಿ ಬಿಡಿ. ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ಎಂದು ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಅಬ್ರಹಾಮನು ನಮ್ಮೆಲ್ಲರಿಗೂ ದೇವರ ಸನ್ನಿಧಿಯಲ್ಲಿ ಮೂಲ ಪಿತೃವಾಗಿದ್ದಾನೆ. ನೋಡಿ, ನಮ್ಮೆಲ್ಲರ ವಿಶ್ವಾಸದ ಮೂಲ ಪಿತೃ ಯಾರಾಗಿದ್ದಾರೆ? ಅಬ್ರಹಾಮ. ಅದಕ್ಕೆ ಈ ದಿನದ ಮೊದಲನೆಯ ಆ ವಾಕ್ಯ ನಮಗೆ ಹೇಳ್ತದೆ, ಅಬ್ರಹಾಮನನ್ನು ಧ್ಯಾನ ಮಾಡಿ. ನೀವು ಅಬ್ರಹಾಮನನ್ನು ಧ್ಯಾನ ಮಾಡಿ ಅಂದರೆ ಅರ್ಥ ಏನು? ಅಬ್ರಹಾಮನ ವಿಶ್ವಾಸವನ್ನು ನೀವು ಧ್ಯಾನ ಮಾಡಿ. ಅಬ್ರಹಾಮನು ಹೇಗೆ ದೇವರ ವಾಗ್ದಾನದಲ್ಲಿ ನಂಬಿಕೆ ಇಟ್ಟ ಎಂಬುದನ್ನು ನೀವೇನು ಮಾಡಬೇಕು? ಮಾಡ್ತಾಯಿದ್ದೀರಾ? ಧ್ಯಾನ ಮಾಡ್ತಾಯಿದ್ದೀರಾ? ಅಬ್ರಹಾಮನು ಹೇಗೆ ನಂಬಿಕೆ ಇಟ್ಟ, ಯಾವ ಸಮಯದಲ್ಲಿ ನಂಬಿಕೆ ಇಟ್ಟ, ಇದನ್ನು ನೀವು ಧ್ಯಾನ ಮಾಡಬೇಕು. ದೇವರು ಅಬ್ರಹಾಮನನ್ನು ಕರೆದಾಗ ಅಬ್ರಹಾಮನಿಗೆ ಎಷ್ಟು ಮಕ್ಕಳಿದ್ರು? ಎಷ್ಟು ಜನ ಇದ್ದರು? ಅಬ್ರಹಾಮನಿಗೆ ದೇವರು ಹೇಳ್ತಾರೆ, ಏನಂತ ಹೇಳ್ತಾರೆ? ಮುಂದಿನ ವಾಕ್ಯ, ನಿನ್ನ ಸಂತಾನವು ನಕ್ಷತ್ರಗಳಷ್ಟಾಗುವುದು ಎಂಬುದಾಗಿ ತನಗೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ಮಾರ್ಗ ತೋರದೇ ಇರುವುದರಿಂದ ಅಬ್ರಹಾಮನು ತಾನು ಅನೇಕ ಜನಾಂಗಗಳಿಗೆ ಮೂಲ ಪಿತೃನಾಗುವನೆಂಬ ನಿರೀಕ್ಷೆಗೆ ಆಸ್ಪದವಿಲ್ಲದಿದ್ದರೂ ನಿರೀಕ್ಷಿಸಿ ನಂಬಿದನು. ಇದೊಂಥರ ಹುಚ್ಚುತನ, ಇದು ಬುದ್ಧಿವಂತಿಕೆ ಅಲ್ಲ. ಈ ವಾಕ್ಯ ನಿಮ್ಗೇನು ಅನಿಸುತ್ತೆ? ಇದು ಯಾವ ಥರ ಅಂದರೆ, ಇಲ್ಲಿ ಪೂರ್ತಿ ಕಲ್ಲು ಬಂಡೆ ಏನಿದೆ, ಅಲ್ಲಿ ಸೈಡಲ್ಲಿ ಬಂಡೆ ಇದೆಯಲ್ವಾ,
ಈ ನೆಲ ಪೂರ್ತಿ ಬಂಡೆ ನೆಲ. 1 ವರ್ಷದಿಂದ ಏನು ಬಿದ್ದಿಲ್ಲ? ಮಳೆ ಬಿದ್ದಿಲ್ಲ. ಈಗ ದೇವರು ನಿಮಗೆ ಬಂದು ಪ್ರತ್ಯಕ್ಷ ಆಗಿ ಹೇಳ್ತಾ ಇದ್ದಾರೆ, ಈ ಬಂಡೆ ಇರುವ ಈ ಜಾಗದಲ್ಲಿ ನಾನು ನಿನಗೊಂದು ಬೀಜ ಕೊಡ್ತೀನಿ, ಈ ಬೀಜನ ಹಾಕು. ಏನು ಮಾಡು? ನೆಲ ಹೇಗಿದೆ? ಪೂರ್ತಿ ಏನಾಗಿದೆ? ಬಂಡೆಕಲ್ಲು. ದೇವರು ಒಂದು ಬೀಜ ಕೊಟ್ಬಿಟ್ಟು ಹೇಳ್ತಾರೆ, ಈ ಒಂದು ಬೀಜವನ್ನು ಇಲ್ಲಿ ಹಾಕು. ಎಷ್ಟು ಬೀಜ ಹಾಕಬೇಕು? ಒಂದೇ ಒಂದು ಬೀಜ ಕೊಟ್ಟು ಹೇಳ್ತಾ ಇದ್ದಾರೆ, ಈ ಒಂದು ಬೀಜವನ್ನು ಇಲ್ಲಿ ಹಾಕು. ಈ 1 ಎಕರೆ ಜಮೀನು ಪೂರ್ತಿ ನಾನು 6 ತಿಂಗಳಲ್ಲಿ 100ಕ್ಕೆ 100 ಬೆಳೆ ಕೊಡ್ತೀನಿ. ಮಳೆ ಬಿದ್ದೆಷ್ಟು ವರ್ಷ ಆಯಿತು? 1 ವರ್ಷ ಆಯಿತು. ಈ ವಾಗ್ದಾನ ದೇವರು ಕೊಡ್ತಾ ಇರೋದು ಬೇಸಿಗೆ ಕಾಲದಲ್ಲಿ. ಬೀಜ ಹಾಕಿದರೆ ಬೀಜ ಏನಾಗುತ್ತೆ? ಒಣಗೋಗುತ್ತೆ. ಮಳೆ ಇಲ್ಲ, ಮಳೆ ಬರುವ ಯಾವ ಸೂಚನೆಯೂ ಇಲ್ಲ. ಬಂಡೆ ನೆಲ, ಈ ಬಂಡೆ ನೆಲದಲ್ಲಿ ಮಳೆ ಬಿದ್ದು 1 ವರ್ಷ ಆಗೋಗಿದೆ ಅಥವಾ 5 ವರ್ಷ ಆಗೋಗಿದೆ. ಸುತ್ತಮುತ್ತಲು ಎಲ್ಲ ಕಡೆ ಒಣಗಿ ಹೋಗಿದೆ, ಎಲ್ಲೂ ಬೆಳೆ ಇಲ್ಲ. ಜನ ಎಲ್ಲ ಊರು ಬಿಟ್ಟು ಹೋಗಿದ್ದಾರೆ, ಹೊಲ ಇದ್ದವರು ಊರು ಬಿಟ್ಟು ಹೋಗಿದ್ದಾರೆ. ಆದರೆ ದೇವ್ರು ಹೇಳ್ತಾ ಇದ್ದಾರೆ, ಬಂಡೆ ತುಂಬಿರುವ ಒಂದು ನೆಲದಲ್ಲಿ ಒಂದೇ ಒಂದು ಬೀಜ ಕೊಟ್ಟು ಹೇಳ್ತಾ ಇದ್ದಾರೆ. ಸಚಿನ್ಗೆ ಹೇಳ್ತಾ ಇದ್ದಾರೆ, ಸಚಿನ್ ಏನು ಮಾಡಬೇಕು ಗೊತ್ತಾ? ಈ ಬಂಡೆ ನೆಲದಲ್ಲಿ, ಬಂಡೆ ತುಂಬಿರುವ ಈ 1 ಎಕರೆ ಜಮೀನಲ್ಲಿ ಈ ಬೀಜ ಹಾಕು. ಈ ಬೀಜ ಹಾಕು, ನಿನಗೆ 100ಕ್ಕೆ 100 ಅಥವಾ 1000 ಕ್ವಿಂಟಲ್ ಭತ್ತ ಕೊಡ್ತೀನಿ ಅಂತ. ನೀವೇನು ಮಾಡ್ತೀರಿ? ನೀವೇನು ಮಾಡ್ತೀರಿ? ನೀವೆಷ್ಟೋ ಹೊಲ ನೋಡಿದ್ದೀರಿ, ಬೆಳೆ ನೋಡಿದ್ದೀರಿ, ನೀವು ರೈತರು, ನಿಮಗೆ ಗೊತ್ತಿಲ್ವಾ? ನಿಮಗೆ ಗೊತ್ತಿಲ್ವಾ? ಗೊತ್ತಿದೆ ಅಲ್ವಾ? ಅಬ್ರಹಾಮನಿಗೆ ದೇವರು ವಾಗ್ದಾನ ಕೊಟ್ಟಾಗ ಸಾರಳಿಗೆ ಮುಟ್ಟು ನಿಂತು ಹೋಗಿತ್ತು. ಅವಳಿಗೆ ಇನ್ನು ಸಂತಾನೋತ್ಪತ್ತಿ ಮಾಡಲಿಕ್ಕೆ ಬೇಕಾದಂಥ ಸಾಮರ್ಥ್ಯ ಅವಳ ಶರೀರದಲ್ಲಿಲ್ಲ. ಅಬ್ರಹಾಮನಿಗೆ ಶರೀರದಲ್ಲಿ ಬಲ ಇಲ್ಲ. ಅವನಲ್ಲಿದ್ದಂಥ ಲೈಂಗಿಕವಾದ ಶಕ್ತಿ ಕುಂದಿ ಹೋಗಿದೆ. ಅವನ ದೇಹ ದುರ್ಬಲ ಆಗಿದೆ. ದೇವರು ಹೇಳ್ತಾ ಇದ್ದಾರೆ, ಆಕಾಶದ ನಕ್ಷತ್ರದಷ್ಟು ಮಕ್ಕಳು ಕೊಡ್ತೀನಿ ಅಂತ. ಏನೋ ಒಂದು ಮಗು ಕೊಡ್ತೀನಿ ಅಂದರೆ ಓಕೆ ಅನ್ಬೋದಾಗಿತ್ತು, ಆದರೂ ಕೂಡ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ಮಕ್ಕಳಾಗಲಿಕ್ಕೆ ಯಾವ ಚಾನ್ಸೂ ಇಲ್ಲ, ಯಾವ ಟ್ರೀಟ್ಮೆಂಟೂ ಇಲ್ಲ, ಯಾವ ಚಾನ್ಸೂ ಇಲ್ಲ. ಅಂಥ ಟೈಮಲ್ಲಿ ದೇವರು ಅಬ್ರಹಾಮನಿಗೆ ಹೇಳ್ತಾ ಇದ್ದಾರೆ, ಆಕಾಶದ ನಕ್ಷತ್ರಗಳು ನೋಡು, ಅಷ್ಟು ಸಂತಾನವನ್ನು ನಾನು ನಿನಗೆ ಕೊಡ್ತೀನಿ ಅಂತ. ಬೈಬಲ್ ಹೇಳುತ್ತೆ, ಅಬ್ರಹಾಮನು ನಂಬಿದನು. ಅಬ್ರಹಾಮನು ನಂಬಿದನು. ಇದು ಹುಚ್ಚುತನ ಅಲ್ವಾ? ಇದು ಹುಚ್ಚುತನ ಅಲ್ವಾ? ಈಗ ನಿಮ್ಮಲ್ಲಿ ಒಬ್ಬರನ್ನ ಕರೆದುಬಿಟ್ಟು, ನಾನು ನಿನ್ನನ್ನು ದೊಡ್ಡ ಜನಾಂಗವನ್ನಾಗಿ ಮಾಡ್ತೇನೆ, ನಿನಗೊಂದು ದೊಡ್ಡ ಸಭೆಯನ್ನು ನಾನು ಕೊಡ್ತೀನಿ ಅಂತ ಹೇಳಿದರೆ ನೀವು ಯಾರು ನಂಬ್ತೀರಿ? ನೀವು ಯಾರು ನಂಬಲ್ಲ. ಅದಕ್ಕೆ ದೇವರ ವಾಗ್ದಾನದ ಫಲ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಎಷ್ಟೋ ಜನಕ್ಕೆ. ನೀವು ಅದನ್ನು ನಂಬೋದಾದರೆ, ಹುಚ್ಚನ ಹಾಗೆ ನಂಬೋದಾದರೆ, ಬುದ್ಧಿ ಇಲ್ಲದವನ ಹಾಗೆ ನೀವು ನಂಬೋದಾದರೆ, ನೋಡಿ, ದೇವರ ವಾಗ್ದಾನ ನೆರವೇರಲಿಕ್ಕೆ ಬುದ್ಧಿ ಬೇಕಾಗಿಲ್ಲ, ಜ್ಞಾನ ಬೇಕಾಗಿಲ್ಲ, ಲೋಕದ ಜ್ಞಾನ, ಲೋಕದ ಬುದ್ಧಿವಂತಿಕೆ ಬೇಕಾಗಿಲ್ಲ, ಥಿಯೋಲಜಿ ಗೊತ್ತಿರೋದು ಬೇಕಾಗಿಲ್ಲ, ಫಿಲೋಸಫಿ ಗೊತ್ತಿರೋದು ಬೇಕಾಗಿಲ್ಲ, ಬೈಬಲ್ ಕ್ಲಾಸ್ ಬೇಕಾಗಿಲ್ಲ, ಇದ್ಯಾವುದು ಬೇಕಾಗಿಲ್ಲ. ವಿಶ್ವಾಸ ಇದ್ದರೆ ಸಾಕು. ಏನಿದ್ರೆ ಸಾಕು? ವಿಶ್ವಾಸ ಇದ್ದರೆ ಸಾಕು. ಚಿಕ್ಕ ಮಗುವಿನ ಹಾಗೆ ಆಗಬೇಕು ವಿಶ್ವಾಸ. ಚಿಕ್ಕ ಮಗುವಿನ ಹಾಗೆ ಆಗಬೇಕು. ನಾವು ತುಂಬ ನಮ್ಮ ಬುದ್ಧಿಯನ್ನು ಉಪಯೋಗಿಸಿದರೆ ವಿಶ್ವಾಸ ಬರಲ್ಲ, ವಿಶ್ವಾಸ ಹೋಗುತ್ತೆ. ಅದಕ್ಕೆ ಬುದ್ಧಿವಂತರ ಜೊತೆಗೆ ಸೇರಬೇಡಿ. ನೀವು ವಿಶ್ವಾಸದಲ್ಲಿ ಬದುಕಬೇಕಾದ್ರೆ ದಡ್ರ ಜೊತೆಗೆ ಬದುಕಿ. ಬುದ್ಧಿವಂತರ ಜೊತೆಗೆ ಸೇರ್ಕೊಬಿಟ್ರೆ ವಿಶ್ವಾಸ ಹಾಳಾಗೋಗುತ್ತೆ. ಅದಕ್ಕೆ ಯೇಸು ಸ್ವಾಮಿ ದಡ್ರನ್ನ ಆರಿಸ್ಕೊಂಡ್ರು. ಯೇಸು ಸ್ವಾಮಿ ಸುವಾರ್ತೆ ಸಾರಲಿಕ್ಕೆ ಬುದ್ಧಿವಂತರನ್ನ ಆರಿಸ್ಕೊಳ್ಳಿಲ್ಲ, ಫರಿಸಾಯರನ್ನ ಆರಿಸ್ಕೊಳ್ಳಿಲ್ಲ, ಧರ್ಮಶಾಸ್ತ್ರಿಗಳನ್ನ ಆರಿಸ್ಕೊಳ್ಳಿಲ್ಲ, ದೊಡ್ಡ ದೊಡ್ಡ ಶಾಸ್ತ್ರ ಗೊತ್ತಿರೋರನ್ನ ಆರಿಸ್ಕೊಳ್ಳಿಲ್ಲ, ನಿಕೋದೇಮನ್ ತರದವ್ರನ್ನ ಆರಿಸ್ಕೊಳ್ಳಿಲ್ಲ. ಯೇಸು ಸ್ವಾಮಿ ಆರಿಸ್ಕೊಂಡಿದ್ದು ಮೀನು ಹಿಡಿಯೋವ್ರನ್ನ, ಸುಂಕ ವಸೂಲಿ ಮಾಡುವವ್ರನ್ನ, ಗಣನೆಗೆ ಬಾರದವ್ರನ್ನ, ಕೀಳಾದವ್ರನ್ನ. ಯೇಸು ಕ್ರಿಸ್ತರು, ನನ್ನ ಜೊತೆಗೆ ನೀವು ಬೇಕು, ನಿಮ್ಮಿಂದ ಈ ಕೆಲಸ ಆಗುತ್ತೆ, ಬುದ್ಧಿವಂತರಿಂದ ಆಗೋದಿಲ್ಲ ಈ ಕೆಲಸ. ಅವರು ಕ್ಯಾಲ್ಕುಲೇಷನ್ ಮಾಡ್ತಾ ಇರ್ತಾರೆ. ಈ ಕ್ಯಾಲ್ಕುಲೇಷನಲ್ಲಿ ಆಗೋ ಕೆಲಸ ಅಲ್ಲ ಇದು, ವಿಶ್ವಾಸದಿಂದ ಆಗುವ ಕೆಲಸ. ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ, ಇವತ್ತು 5 ಜನ, ನಾಳೆ 10 ಜನ ಆಗ್ಬೋದು, ನಾಳೆ 20 ಜನ. ಕೆಲವರು ಈ ಸಭೆಯಲ್ಲಿ ನಾವು ನೋಡಿರ್ಬೋದಲ್ಲ, 5 ವರ್ಷ ನಾವು ಈ ರೀತಿ ಕೆಲಸ ಮಾಡಿದರೆ ಇಷ್ಟು ಜನನ ರೀಚ್ ಔಟ್ ಆಗ್ಬೋದು ಅಂತ. ಅದೆಲ್ಲ ಮನುಷ್ಯನ ಲೆಕ್ಕಾಚಾರ. ನಾವು ಒಬ್ಬರಿಗೆ ಸುವಾರ್ತೆ ಕೊಡ್ತೀವಿ, ಅವರು ಇಬ್ಬರಿಗೆ ಕೊಟ್ಟರೆ 4 ಆಗುತ್ತೆ, 4 ಕೊಟ್ಟರೆ 16 ಆಗುತ್ತೆ, 16 4 ಹೀಗೆ 5 ವರ್ಷದಲ್ಲಿ 15 ವರ್ಷದಲ್ಲಿ ಇಷ್ಟು ಜನಕ್ಕೆ ನಾವು ಸುವಾರ್ತೆ ತಲುಪಿಸ್ಬೋದು. ಅದು ನಿನ್ನ ಲೆಕ್ಕಾಚಾರ. ನಿನ್ನ ಲೆಕ್ಕಾಚಾರ ಸಕ್ಸಸ್ ಆಗಲ್ಲ. ಈ ಲೆಕ್ಕಾಚಾರ ಮಾಡೋರು ದೇವ್ರಿಗೆ ಬೇಡ.
ಈ ಲೆಕ್ಕಾಚಾರ ಮಾಡೋರು ನಮಗೆ ಸಿಗ್ತಾರೆ. ನಮ್ಮ ಸಭೆಗಳಲ್ಲಿ ಎಷ್ಟೋ ಜನ ಲೆಕ್ಕಾಚಾರ ಹೇಳಿದವರು ಇದ್ದಾರೆ. ಲೆಕ್ಕಾಚಾರ ಮಾಡಿದವ್ರು ಲೆಕ್ಕಾಚಾರ ಮಾಡ್ಕೊಂಡೇ ಇದ್ದಾರೆ. ಅವ್ರು ಏನು ಮಾಡೋಕ್ಕಾಗ್ತಾ ಇಲ್ಲ, ಬರೀ ಲೆಕ್ಕ ತೋರಿಸಿ ಹೋಗ್ಲಿಕ್ಕಾಗತ್ತೆ ಅಷ್ಟೇ, ಬಿಟ್ಟರೆ ಬೇರೆ ಏನೂ ಆಗ್ತಾ ಇಲ್ಲ. ದೇವರಿಗೆ ಲೆಕ್ಕ ಮಾಡಲಿಕ್ಕಾಗದೇ ಇರೋರು ಬೇಕು. ಹುಚ್ಚಂತರ 1 2 3 4 5 ನಕ್ಷತ್ರ ಲೆಕ್ಕ ಹಾಕುವಾಗ ಲೆಕ್ಕ ತಪ್ಪಿ ಹೋಗುತ್ತೆ. ಮತ್ತೆ 1 2 3 4 5 6 ಅಲ್ಲೆಲ್ಲ ಒಂದು ಮಿಂಚು ಬಂತು, ಮತ್ತೆ ತಪ್ಪಿ ಹೋಯಿತು. ಮತ್ತೆ 1 2 3 4 ಅಂದರೆ ಲೆಕ್ಕಕ್ಕೆ ಸಿಗೋದಿಲ್ಲ. ಬುದ್ಧಿವಂತರೆಲ್ಲ ಬೇಕಾಗಿರೋದು, ಟ್ಯಾಲೆಂಟೆಡ್ ಎಲ್ಲ ದೇವರಿಗೆ ಬೇಕಾಗಿರೋದು ಸಾಧಾರಣ ಜನರ ಜೀವನದಲ್ಲಿ ವಾಗ್ದಾನ ನೆರವೇರಿಸುವಂಥ ಅಸಾಧಾರಣವಾದ ದೇವರೇ ನಮ್ಮ ದೇವರು. ಯಾವ ಜನರಲ್ಲಿ? ಸಾಧಾರಣ ಜನರಲ್ಲಿ ವಾಗ್ದಾನವನ್ನು ನೆರವೇರಿಸುವ ಅಸಾಧಾರಣವಾದ ದೇವರೇ ನಮ್ಮ ದೇವರು. ಆ ದೇವರು ಕೆಲಸ ಮಾಡ್ತಾ ಇದ್ದಾರೆ. ಆ ದೇವರು ಕೆಲಸ ಮಾಡ್ತಾರೆ ನಿಮ್ಮ ಜೀವನದಲ್ಲಿ ಈಗಲೂ ಕೂಡ. ಆಯಿತಾ? ನೆಕ್ಸ್ಟ್ ಮುಂದಿನ ವಾಕ್ಯ. ಅವನು ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದು ತನ್ನ ದೇಹವು ಆಗಲೇ ಮೃತಪ್ರಾಯವಾಯಿತೆಂದು, ಸಾರಳಿಗೆ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದಾಗ್ಯೂ ಅವನ ನಂಬಿಕೆಯು ಕುಂದಿ ಹೋಗಲಿಲ್ಲ. ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆ ಪಡಲಿಲ್ಲ, ಚಂಚಲ ಚಿತ್ತನಾಗಲಿಲ್ಲ. ದೇವರನ್ನು ಘನಪಡಿಸುವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರಾ ಭರವಸೆ ನಿಟ್ಟು ದೃಢ ನಂಬಿಕೆ ಉಳ್ಳವನಾದನು. ಆದ್ದರಿಂದ ಆ ನಂಬಿಕೆಯು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು. ಆದರೆ ಅದು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತೆಂಬುದು ಅವನಿಗೋಸ್ಕರ ಮಾತ್ರವಲ್ಲದೆ ನಮಗೋಸ್ಕರವೂ ಬರೆದಿರುವುದು. ಹಲ್ಲೆಲೂಯಾ. ಇದು ಅಬ್ರಹಾಮನಿಗೋಸ್ಕರ ಮಾತ್ರ ಅಲ್ಲ ಬರೆಯಲ್ಪಟ್ಟಿದ್ದು. ಪ್ರೀತಿಯ ಸಹೋದರ ಸಹೋದರಿಯರೇ, ನನಗೂ ನಿಮಗೂ ಅಬ್ರಹಾಮ ಯಾವ ರೀತಿ ವಾಗ್ದಾನ ನಂಬಿ ದೇವರಿಗೆ ಸ್ತೋತ್ರ ಮಾಡಿ ಆ ವಾಗ್ದಾನದ ಫಲ ಕಣ್ಣೋ, ಅದೇ ರೀತಿಯಲ್ಲಿ ನೀವು ಮಾಡಬೇಕಾಗಿರೋದೇನು ಗೊತ್ತಾ? ದೇವರೇ, ಈ ವಾಗ್ದಾನ ನನಗೆ ಕೊಟ್ಟಿದ್ಯಾ, ನನ್ನ ಸಭೆಗೆ ಕೊಟ್ಟಿದ್ಯಾ, ನಾನು ನಿನಗೆ ಸ್ತೋತ್ರ ಮಾಡ್ತೀನಿ ಅಷ್ಟೇ. ನಮ್ಮ ಕೆಲಸ ಏನು? ಬರೋದು ಸ್ತೋತ್ರ ಮಾಡೋದು, ಬರೋದು ಸ್ತೋತ್ರ ಮಾಡೋದು, ಬರೋದು ಸ್ತೋತ್ರ ಮಾಡೋದು. ನಮಗೆ ಸ್ತೋತ್ರ ಮಾಡಲಿಕ್ಕೆ ಎಷ್ಟು ಜನ ಬೇಕು? ನಮಗೆ ಯಾರೂ ಬೇಡ. ನಮಗೆ ವಾಗ್ದಾನ ಇದ್ದರೆ ಸಾಕು. ನಾನು ನಿನ್ನನ್ನು ದೊಡ್ಡ ಜನಾಂಗವನ್ನಾಗಿ ಮಾಡ್ತೀನಿ, ದೊಡ್ಡ ಸೈನ್ಯವನ್ನಾಗಿ ಮಾಡ್ತೀನಿ. ದೇವರೇ, ಈ ಸೈನ್ಯದೊಂದಿಗೆ ಸೇರಿ ನನಗೆ ಸ್ತೋತ್ರ ಮಾಡ್ತಾ ಇದ್ದೀನಿ. ಹಲ್ಲೆಲೂಯಾ ಅಂತೇಳಿ ನೀವು ಸ್ತೋತ್ರ ಮಾಡುವಾಗ ಖಂಡಿತವಾಗಲೂ ಮುಂದೊಂದು ದಿನ ಅದು ನೀವು ನೋಡುವಂಥ ದೇವರು ಮಾಡ್ತಾರೆ. ನೀವು ಹೃದಯದಲ್ಲಿ ಏನನ್ನು ನೋಡ್ತೀರೋ ಅದು ನೀವು ಕೈಯಲ್ಲಿ ಮುಟ್ಟುವ ಹಾಗೆ ದೇವರು ಮಾಡ್ತಾರೆ. ನೀವು ಇಲ್ಲಿ ನೋಡಬೇಕು. ನೀವು ವಿಶ್ವಾಸ ಇಟ್ಟು ಪ್ರಾರ್ಥನೆಯಲ್ಲಿ ಏನು ಬೇಡಿಕೊಳ್ತೀರೋ ಅದು ಗ್ಯಾರಂಟಿ ನಿಮಗೆ ಸಿಗುತ್ತೆ ಅಂತ ದೇವರು ಹೇಳಿದ್ದಾರೆ. ಸೊ ಈಗ ಅಬ್ರಹಾಮನು ವಿಶ್ವಾಸ ಇಟ್ಟು ಏನು ಮಾಡ್ದ? ದೇವರಿಗೆ ಸ್ತೋತ್ರ ಎಂಬ ಪ್ರಾರ್ಥನೆಯನ್ನು ಮಾಡ್ದ, ಸ್ತುತಿ ಸ್ತೋತ್ರ ಎಂಬ ಪ್ರಾರ್ಥನೆಯನ್ನು ಸಲ್ಲಿಸಿದ, ದೇವರನ್ನು ಘನಪಡಿಸ್ತಾ ಬದುಕಿದ. ಅವನ ನಂಬಿಕೆ ಕೊಂದಿ ಹೋಗಲಿಲ್ಲ, ಅವನು ಸಂಶಯಕ್ಕೆ ಒಳಗಾಗಲಿಲ್ಲ. ಕಾರಣ ಅವನು ದೇವರನ್ನ ಘನಪಡಿಸ್ದ. ವಾಗ್ದಾನ ಸಿಕ್ಕಿದವ್ರು ಏನು ಮಾಡಬೇಕು? ದೇವರನ್ನ ಘನಪಡಿಸ್ತಾ ಹೋಗಬೇಕು. ಅವಿಶ್ವಾಸಿಗಳ ಜೊತೆಗೆ ಸೇರಬಾರ್ದು. ನೆನ್ಪಿಟ್ಕೊಳ್ಳಿ, ವಾಗ್ದಾನ ಸಿಕ್ಕಿದವ್ರು ಯಾರ ಜೊತೆಗೆ ಸೇರಬಾರ್ದು? ಆ ವಿಶ್ವಾಸಿಗಳ ಜೊತೆಗೆ ಸೇರಿದ್ರೆ ಏನು ಹೇಳ್ತಾರೆ? ಇದೆಲ್ಲ ನಮಗೆ ಗೊತ್ತಿಲ್ವಾ? ಯಾರಿಗೆ ಬಂದುಬಿಟ್ಟಿದೆ ಬೆಳೆ? ಇವನಿಗೆ ಬುದ್ಧಿ ಇಲ್ಲ. ಒಂದು ಬೀಜ ಹಿಡ್ಕೊಂಡು ದೇವ್ರು ಹೇಳಿದಾರಂತೆ, ಈ ಬೀಜ ಇಲ್ಲಿ ಹಾಕಿದರೆ 10 ಕ್ವಿಂಟಲ್ ಬೆಳೆ ಬರುತ್ತಂತೆ. ಯಾರು ಹೇಳಿದರು? ಬುದ್ಧಿ ಇದೆಯಾ ನಿನಗೆ? ಬುದ್ಧಿ ಇಲ್ಲ. ಯಾರಿಗೂ ಹೇಳಬೇಡಿ. ದೇವರು ನಿನಗೆ ಸೀಕ್ರೆಟಾಗಿ ಕೊಟ್ಟಿರೋದನ್ನು ಸೀಕ್ರೆಟಾಗಿ ಇಟ್ಕೊಳ್ಳಿ. ಇದನ್ನು ಅಲ್ಲಿ ಇಲ್ಲಿ ಹೇಳಕ್ಕೆ ಹೋಗಬೇಡಿ. ಅಲ್ಲಿ ಇಲ್ಲಿ ಹೇಳಿದರೆ ಅವ್ರಿಗೆ ಅರ್ಥ ಆಗೋದಿಲ್ಲ. ಯಾಕೆಂದರೆ ಅವ್ರಿಗೂ ದೇವ್ರಿಗೂ ಕನೆಕ್ಷನ್ ಇಲ್ಲ. ನಿನಗೂ ದೇವ್ರಿಗೂ ಕನೆಕ್ಷನ್ ಇದೆ. ಕನೆಕ್ಷನ್ ಇಲ್ಲದಿದ್ದವ್ರ ಜೊತೆಗೆ ನೀವು ಕನೆಕ್ಷನ್ ಇಟ್ಕೋಬೇಡಿ. ಡಿಸ್ಕನೆಕ್ಟ್ ಆಗಿ. ಕನೆಕ್ಷನ್ ಇರಬೇಕು. ಕನೆಕ್ಷನ್ ತುಂಬ ಮುಖ್ಯ. ಅಬ್ರಹಾಮನಿಗೂ ದೇವರಿಗೂ ಕನೆಕ್ಷನ್ ಇತ್ತು. ಅದಕ್ಕೆ ದೇವ್ರು ಹೇಳಿದರು, ನನ್ನ ಜೊತೆಗೆ ಕನೆಕ್ಷನ್ ಇಲ್ಲದೆ ಇರುವ ಈ ಜನರ ಮಧ್ಯದಲ್ಲಿ ನೀನಿದ್ರೆ ನಿನ್ನ ಕನೆಕ್ಷನ್ನು ಡಿಸ್ಕನೆಕ್ಟ್ ಆಗುತ್ತೆ. ಆದ್ದರಿಂದ ಇವ್ರನ್ನ ಬಿಟ್ಟು ಜಾಗ ಖಾಲಿ ಮಾಡಿ ನಾನು ತೋರಿಸೋ ಜಾಗಕ್ಕೆ ಹೋಗು. ಅಬ್ರಹಾಮ ಹೊರಟ. ಪ್ರೀತಿಯ ಸಹೋದರ ಸಹೋದರಿಯರೇ, ಯಾರ ಜೊತೆಗೆಲ್ಲ ಡಿಸ್ಕನೆಕ್ಟ್ ಆಗಬೇಕೋ ಈಗಲೇ ಡಿಸ್ಕನೆಕ್ಟ್ ಆಗಿ. ವಾಗ್ದಾನದ ಫಲ ನೋಡಬೇಕಾ? ಯೇಸು ಕ್ರಿಸ್ತನ ಮಹಿಮೆ ನಿನ್ನ ಜೀವಿತದಲ್ಲಿ ನೋಡಬೇಕಾ? ಯಾರ ಜೊತೆಗೆಲ್ಲ ನೀನು ಬೇಡದೇ ಇರೋ ಕನೆಕ್ಷನಲ್ಲಿದೆಯೋ ಎಲ್ಲ ಡಿಸ್ಕನೆಕ್ಟ್ ಆಗಲಿ ಇವತ್ತು ಯೇಸು ನಾಮದಲ್ಲಿ. ಎಲ್ಲ ಕನೆಕ್ಷನ್, ಬೇಡದೇ ಇರೋ ಕನೆಕ್ಷನ್, ಅವಿಶ್ವಾಸದ ಕನೆಕ್ಷನ್ಸ್ ಎಲ್ಲ ಡಿಸ್ಕನೆಕ್ಷನ್ ಆಗಲಿ. ಆಗ ಏನಾಗುತ್ತೆ? ವಾಗ್ದಾನದ ಫಲ, ದೇವರಾತ್ಮನ ಶಕ್ತಿ, ದೇವರಾತ್ಮನ ಕಾರ್ಯ ನಿನ್ನ ಜೀವಿತದಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಸಭೆಯಲ್ಲಿ, ನಿನ್ನ ಪ್ರೇಯರ್ ಗ್ರೂಪಲ್ಲಿ ದೇವರು ಮಾಡುವುದನ್ನು ನಿನಗೆ ನೋಡಲಿಕ್ಕಾಗುತ್ತೆ.
ದೇವರನ್ನ ಮಹಿಮೆ ಪಡಿಸ್ಲಿಕ್ಕಾಗುತ್ತೆ. ತಕ್ಕ ಸಮಯದಲ್ಲಿ ದೇವರದನ್ನು ನೆರವೇರಿಸ್ತಾರೆ. ಇದು ಅಬ್ರಹಾಮನಿಗೆ ಮಾತ್ರ ಅಲ್ಲ, ಈಗ ತಾನೇ ಕೇಳಿಸ್ಕೊಂಡ್ವಿ, ಅಬ್ರಹಾಮನಂತೆ ನಂಬಿಕೆ ಇಡುವ ನಿನಗೂ ನನಗೂ ಪ್ರತಿಯೊಬ್ಬರ ವಿಷಯದಲ್ಲೂ ದೇವರು ನಂಬಿಗಸ್ತರಾಗಿದ್ದಾರೆ. ಆದ್ದರಿಂದ ಎದ್ದು ನಿಂತ್ಕೊಂಡು ನಾವು ಹೇಳೋಣ, ದೇವರೇ ನೀನು ಎಷ್ಟು ಒಳ್ಳೆಯವನಪ್ಪ, ನೀನು ನಂಬಿಗಸ್ತನಪ್ಪ, ನಂಬಿಕೆಯನ್ನು ಹುಟ್ಟಿಸುವಾತ ನೀನಾಗಿದೆಯಾ ಸ್ವಾಮಿ. ಅದಕ್ಕಾಗಿ ನಿನಗೆ ಸ್ತೋತ್ರ. ಈ ದಿನ ನೀವು ನಮಗೆ ಕೊಟ್ಟ ವಾಗ್ದಾನಗಳಿಗಾಗಿ ಸ್ತೋತ್ರ ಅಪ್ಪ. ಇದರ ಫಲವನ್ನು ನಾವು ನೋಡೋರಾಗಿದ್ದೇವೆ ಸ್ವಾಮಿ. ನಮ್ಮ ಮನಸ್ಸು ಬುದ್ಧಿ ದೇವರೇ ಅದಕ್ಕೆ ಸೆಟ್ ಆಗ್ತಾ ಇಲ್ಲ ಸ್ವಾಮಿ. ನಿನ್ನ ಪವಿತ್ರಾತ್ಮನನ್ನು ಕಳಿಸಿಕೊಟ್ಟು ಸಹಾಯ ಮಾಡು ಸ್ವಾಮಿ. ನೀನು ಕೊಟ್ಟಂತೆ ವಾಗ್ದಾನವನ್ನು ಕರ್ತನೆ ಮನುಷ್ಯ ಜ್ಞಾನದಲ್ಲಿ ಮನುಷ್ಯ ಬುದ್ಧಿಯಲ್ಲಿ ನಾವು ತೆಗೆದುಕೊಳ್ಳದೆ ದೇವರೇ ದೀನತೆ ಇನ್ನೊಂದು ಮಗುವಿನ ಹಾಗೆ ಅದನ್ನು ಸ್ವೀಕಾರ ಮಾಡುವಂತೆ ಪವಿತ್ರಾತ್ಮರೇ ನಮ್ಮನ್ನು ಬಲಪಡಿಸಿರಿ. ನಾನು ನಂಬಿದಾತನೇ ನೀನೆ ನಂಬಿಗಸ್ತನೇ, ನಂಬಿಕೆಯ ಹುಟ್ಟಿಸಿ ಪೂರೈಸುವಾತನೇ. ನಾನು ನಂಬಿ